ಇವತ್ತಿನ ತರಗತಿ ಒಳಗಡೆ ನಾವು ಕಾಲ್ಮಾರ್ಕ್ಸ್ ಅವ್ರ ಬಗ್ಗೆ ಅಧ್ಯಯನ ಮಾಡ್ಬೇಕು. ಕಾಲ್ಮಾರ್ಕ್ಸ್ ಅವರು ನಮ್ಮ ಕೆಸೆಟ್ ಪರೀಕ್ಷೆ ಒಳಗಡೆ ಬಹಳ ಪ್ರಮುಖವಾಗಿರ್ತಕ್ಕಂತ ಪ್ರಶ್ನೆಗಳು ಈ ಕಾಲ್ಮಾರ್ಕ್ಸ್ ಅವ್ರ ಮೇಲೆ ಬರ್ತಾವ್ರೆ. ಸುಮಾರು 2 ರಿಂದ 3 ಪ್ರಶ್ನೆಗಳು ಬರುವಂತ ಸಾಧ್ಯತೆ ಐತಿ. 2 ರಿಂದ 3 ಪ್ರಶ್ನೆಗಳು ಬರ್ತಾವಂತಂದ್ರ ಅದು ಹೆಚ್ಚು ಕಡಿಮೆ 4 ರಿಂದ 6 ಅಂಕಗಳು. ಅಂದ್ರೆ ನೀವು ಬಹಳಷ್ಟು ಜನ ಕೆಸೆಟ್ ಎಲಿಜಿಬಿಲಿಟಿ ಎಲ್ಲಿ ಕಳ್ಕೊಳಕತ್ತೀರಿ ಅಂತಂದ್ರ 2 ಮತ್ತು 6 ಮಾರ್ಕ್ಸ್ ಕಳ್ಕೊಳಕ್ತೀರಿ. ಹಾಗಾಗಿ ದಯವಿಟ್ಟು ನೀವು ಕಾಲ್ಮಾರ್ಕ್ಸ್ ಅವ್ರ ಬಗ್ಗೆ ನೀವೇನ್ ಮಾಡ್ಬೇಕಂದ್ರ ಸರಿಯಾದ ರೀತಿಯಲ್ಲಿ ಪರ್ಫೆಕ್ಟ್ ಆಗಿ ಅಧ್ಯಯನ ಮಾಡ್ಬೇಕು. ಕಾಲ್ಮಾರ್ಕ್ಸ್ ಅವ್ರ ಬಗ್ಗೆ ಯಾವ ಏರಿಯಾವನ್ನ ನಾವು ಫೋಕಸ್ ಮಾಡಿ ಓದ್ಬೇಕು, ಎಲ್ಲಿಂದ ಕಾಲ್ಮಾರ್ಕ್ಸ್ ಅವ್ರ ಮೇಲೆ ಪ್ರಶ್ನೆಗಳು ಬರ್ತಾವು ಅಂತ ನಾವು ನೋಡ್ತಾ ಹೋದಾಗ ನಾನ್ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಗಮನಿಸ್ರಿ ಕಾಲ್ಮಾರ್ಕ್ಸ್ ಅವ್ರ ಬಗ್ಗೆ ಅಂತ. ನೋಡ್ರಿ, ಕಾಲ್ಮಾರ್ಕ್ಸ್ ಅವರು ಇವರ ಕಾಲಮಾನ 1818 ರಿಂದ 1883 ಕಾಲ್ಮಾರ್ಕ್ಸ್ ಅವರ ಕಾಲಮಾನ. ಈ ಕಾಲ್ಮಾರ್ಕ್ಸ್ ಇದಾನಲ್ಲ, ಇವನು ಆಧುನಿಕ ಕಮ್ಯುನಿಸ್ಟ್ ಸಿದ್ಧಾಂತ ಹಾಗೂ ವೈಜ್ಞಾನಿಕ ಸಮಾಜವಾದ ಅಥವಾ ಅದನ್ನ ಸಮತಾವಾದ ಅಂತ ಕೂಡ ಕರಿತೀವಿ. ಕಾಲ್ಮಾರ್ಕ್ಸ್ ಅವರು ಕಮ್ಯುನಿಸ್ಟ್ ಸಿದ್ಧಾಂತ ಹಾಗೂ ವೈಜ್ಞಾನಿಕ ಸಮಾಜವಾದ ಅಥವಾ ಅದನ್ನ ಸಮತಾವಾದ ಅಂತ ಕೂಡ ಕರಿತೀವಿ. ಇದರ ಪಿತಾಮಹ ಯಾರಾಗಿದ್ದಾರೆ ಅಂದ್ರೆ ಕಾಲ್ಮಾರ್ಕ್ಸ್ ಅವರು ಆಗಿದ್ದಾರೆ. ಓಕೆ, ಈ ಕಾಲ್ಮಾರ್ಕ್ಸ್ ಅವರು 1818 ಮೇ 1 ಜರ್ಮನಿಯ ರೈನ್ಲ್ಯಾಂಡಿನ ಟ್ರಯರ್ ಎಂಬ ನಗರದಲ್ಲಿ, ಓಕೆ ಎಲ್ರಿ 1818 ಮೇ 1 ಜರ್ಮನಿಯ ರೈನ್ಲ್ಯಾಂಡಿನ ಟ್ರಯರ್ ಅನ್ನುವಂತ ನಗರದಲ್ಲಿ ಏನ್ ಮಾಡ್ತಾರ್ರಿ, ನಮ್ಮ ಕಾಲ್ಮಾರ್ಕ್ಸ್ ಅವರು ಜನಿಸುತ್ತಾರೆ. ಹಾಗಾದ್ರೆ ಇವರು ತಂದೆ ತಾಯಿ ಯಾರು ಅಂತ ನಾವು ನೋಡ್ತಾ ಹೋಗಂದ್ರ ನೆನಪಿಟ್ಕೋರಿ, ಇವ್ರ ತಂದೆ ಹೆನ್ರಿಟ್ಸ್ ಮಾರ್ಕ್ ಅಂತ ಹೇಳಿ, ಹೆನ್ರಿಟ್ಸ್ ಮಾರ್ಕ್ ಅಂತ ಹೇಳಿ, ತಾಯಿ ಹಿಂಡ್ರಿತ್ ಅಂತ ಹೇಳಿ, ಹಿಂಡ್ರಿತ್ ಅಂತ ಹೇಳಿ. ಈ ಹೆನ್ರಿಟ್ಸ್ ಮಾರ್ಕ್ ಮತ್ತು ಹಿಂಡ್ರಿತ್ ಎನ್ನುವಂತಹ ದಂಪತಿಗಳಿಗೆ ಜನಿಸಿದವರು ಯಾರು ಅಂತಾಗ ಈ ಐತಿಹಾಸಿಕ ಪುರುಷ ಕಾಲ್ಮಾರ್ಕ್ಸ್ ಅವರು. ಓಕೆ, ಕ್ರಿಸ್ತ ಶಕ 1835 ಮಾರ್ಕ್ಸ್ ಏನ್ ಮಾಡ್ತಾರೆ, ಬಾನ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ವ್ಯಾಸಂಗವನ್ನ ಆರಂಭಿಸ್ತಾರೆ. 1835 ಏನ್ ಮಾಡ್ತಾರ್ರಿ, ಕಾಲ್ಮಾರ್ಕ್ಸ್ ಅವರು ಬಾನ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ವ್ಯಾಸಂಗವನ್ನ ಆರಂಭ ಮಾಡ್ತಾರೆ. ಆದ್ರೆ 1837 ಬಾನ್ ವಿಶ್ವವಿದ್ಯಾಲಯವನ್ನ ಬಿಟ್ಟು ಬರ್ಲಿನ್ ವಿಶ್ವವಿದ್ಯಾಲಯಕ್ಕೆ ಸೇರ್ತಾರೆ. 1837 ಏನ್ ಮಾಡ್ತಾರ್ರಿ, ಬಾನ್ ವಿಶ್ವವಿದ್ಯಾಲಯವನ್ನ ಬಿಟ್ಟು ಬರ್ಲಿನ್ ವಿಶ್ವವಿದ್ಯಾಲಯಕ್ಕೆ ಸೇರ್ತಾರೆ. ಇಲ್ಲಿ ಏನ್ ಓದ್ತಾರ ಅವರು ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ತಂದಾಗ, ಇಲ್ಲಿ ಕಾನೂನಿನ ಜೊತೆಗೆ ತತ್ವಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೆ ಮತ್ತು ಇತಿಹಾಸವನ್ನ ಅಧ್ಯಯನ ಮಾಡ್ತಾರೆ. ಓಕೆ, 1835 ಮಾರ್ಕ್ಸ್ ಅವ್ರು ಏನ್ ಮಾಡ್ತಾರೆ, ಬಾನ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ವ್ಯಾಸಂಗವನ್ನ ಆರಂಭ ಮಾಡ್ತಾರೆ. ಆದ್ರೆ 1837 ಬಾನ್ ವಿಶ್ವವಿದ್ಯಾಲಯವನ್ನ ಬಿಟ್ಟು ಬರ್ಲಿನ್ ವಿಶ್ವವಿದ್ಯಾಲಯಕ್ಕೆ ಸೇರ್ತಾರೆ. ಈ ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ಮಾರ್ಕ್ಸ್ ಅವ್ರು ಏನ್ ಮಾಡ್ತಾರೆ, ಕಾನೂನಿನ ಜೊತೆಗೆ ತತ್ವಶಾಸ್ತ್ರವನ್ನ ಮತ್ತು ಇತಿಹಾಸಗಳನ್ನ ಇವ್ರು ಏನ್ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇವರು 1841 ಡಾಕ್ಟರೇಟ್ ಪದವಿಯನ್ನ ಪಡೆದರು. 1841 ಏನ್ ಮಾಡ್ತಾರ್ರಿ, ಮಾರ್ಕ್ಸ್ ಅವರು ಡಾಕ್ಟರೇಟ್ ಪದವಿಯನ್ನ ಪಡಿತಾರೆ. 1843 ಕಾಲ್ಮಾರ್ಕ್ಸ್ ತನ್ನ ಬಾಲ್ಯ ಸ್ನೇಹಿತೆಯಾಗಿರ್ತಕ್ಕಂತ ಚೆನ್ನಿ ವಾನ್ ವೆಸ್ಟ್ ಪೆಲಿನ್ ಎಂಬ ಯುವತಿಯನ್ನ ವಿವಾಹವಾದನು. ಓಕೆ, 1843 ಏನ್ ಮಾಡ್ತಾನ್ರಿ, ಕಾಲ್ಮಾರ್ಕ್ಸ್ ತನ್ನ ಸ್ನೇಹಿತೆಯಾಗಿರ್ತಕ್ಕಂತ, ತನ್ನ ಬಾಲ್ಯದ ಸ್ನೇಹಿತೆಯಾಗಿರ್ತಕ್ಕಂತ ಚೆನ್ನಿ ವಾನ್ ವೆಸ್ಟ್ ಫೆಲಿನ್ ಎನ್ನುವಂತಹ ಯುವತಿಯನ್ನ ವಿವಾಹವಾಗ್ತಾನೆ. ಜೊತೆಗೆ ಮಾರ್ಕ್ಸ್ ಏನ್ ಮಾಡ್ತಾರೆ, ಇವನ ಸ್ನೇಹಿತರಾಗಿರ್ತಕ್ಕಂತ ಫ್ರೆಡ್ರಿಕ್ ಏಂಜಲ್ಸ್ ಮತ್ತು ಮಾರ್ಕ್ಸ್ ಇಬ್ರು ಸೇರಿ 1847 ಸ್ಥಾಪಿತವಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಲೀಗ್ ಎನ್ನುವಂತ ಸಂಸ್ಥೆಯನ್ನ ಸೇರ್ತಾರೆ. 1847 ಮಾರ್ಕ್ಸ್ ಮತ್ತು ಇವನ ಸ್ನೇಹಿತರಾಗಿರ್ತಕ್ಕಂಥ ಫ್ರೆಡ್ರಿಕ್ ಏಂಜಲ್ಸ್ ಅವ್ರು ಏನ್ ಮಾಡ್ತಾರೆ, 1847 ಸ್ಥಾಪಿತವಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಲೀಗ್ ಎನ್ನುವಂತ ಒಂದು ಸಂಸ್ಥೆಯನ್ನ ಸೇರ್ತಾರೆ. ಇದ್ರ ಜೊತೆಗೆ ಮಾರ್ಕ್ಸ್ ಮತ್ತು ಏಂಜಲ್ಸ್ ಸೇರ್ಕೊಂಡು ಕಮ್ಯುನಿಸ್ಟರ ಪರವಾಗಿ ಪ್ರಣಾಳಿಕೆಯೊಂದನ್ನ ಸಿದ್ಧಪಡಿಸಿ ಪ್ರಕಟಿಸುತ್ತಾರೆ. ಓಕೆ, ಮಾರ್ಕ್ಸ್ ಮತ್ತು ಏಂಜಲ್ಸ್ ಇಬ್ಬರು ಸೇರಿ ಏನ್ ಮಾಡ್ತಾರೆ, 1847 ಒಂದು ಕಮ್ಯುನಿಸ್ಟ್ ಲೀಗ್ ಅನ್ನುವಂತ ಸಂಸ್ಥೆಯನ್ನ ಸೇರ್ತಾರೆ.
ಅದಾದ ನಂತರ ಇಬ್ಬರು ಸೇರಿ ಕಮ್ಯುನಿಸ್ಟ್ ಪರವಾಗಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರಣಾಳಿಕೆಯನ್ನ ಪ್ರಕಟಿಸ್ತಾರೆ. ಅದ್ರ ಹೆಸರು ಏನಾಗ್ತದೆ ಅಂತಂದಾಗ 1848ರಲ್ಲಿ ಪ್ರಕಟ ಆಗಿರ್ತಕ್ಕಂತ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಇದು ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಅಂದ್ರ ಇದು 5 ಸ್ಟಾರ್ ಅಂತ ಅನ್ಬೋದು. ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಏನೈತ್ರಿ, ಎಲ್ಲಾ ಪರೀಕ್ಷೆಗೂ ಕೂಡ ಏನ್ ಮಾಡ್ತಾರ್ರಿ, ಈ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ. ಯಾಕಂದ್ರೆ ಹಿಂದಿನ ಹಲವಾರು ಪ್ರಶ್ನೆ ಪತ್ರಿಕೆ ಒಳಗಡೆ ಬಂದಿದ್ದಾವೆ. ಓಕೆ, ಇದು ಹೆಂಗ ಪ್ರಾರಂಭ ಆಗೈತಿ, ಇದರ ಮೊದಲನೇ ಸಾಲುಗಳು ಏನು ಅಂತಂದಾಗ, ಎಲ್ಲಾ ಸಮಾಜದ ಇತಿಹಾಸವು ವರ್ಗ ಹೋರಾಟದ ಇತಿಹಾಸವೇ ಎಂದು ಕಮ್ಯುನಿಸ್ಟ್ ಪ್ರಾರಂಭವಾಗ್ತದೆ. ಓಕೆ, ಎಲ್ಲಾ ಸಮಾಜದ ಇತಿಹಾಸ ಇದೆಯಲ್ಲ, ಅದು ವರ್ಗ ಹೋರಾಟದ ಇತಿಹಾಸವೇ ಅಂತ ಏನ್ ಮಾಡ್ತಾರೆ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋದ ಸಾಲುಗಳು ಪ್ರಾರಂಭವಾಗ್ತವೆ. ನೆನಪಿಟ್ಕೋರಿ ಸ್ನೇಹಿತರೆ, ಸಮಾಜವಾದದ ಬಗ್ಗೆ ಮೊದಲು ಪ್ರಸ್ತಾಪಿಸಿದವರಲ್ಲಿ ಮಾರ್ಕ್ಸ್ ಮತ್ತು ಏಂಜಲ್ಸ್ ರವರು. ಸಮಾಜವಾದದ ಬಗ್ಗೆ ಮೊದಲು ಪ್ರತಿಪಾದಿಸಿದವರಲ್ಲಿ ಮಾರ್ಕ್ಸ್ ಮತ್ತು ಏಂಜಲ್ಸ್ ರವರು ಮೊದಲಿಗರಲ್ಲದಿದ್ದರು. ಇವರು ಮೊದಲಿಗರ ಅಲ್ಲದೇ ಇದ್ರು ಕೂಡ ವೈಜ್ಞಾನಿಕವಾಗಿ ಅತ್ಯಂತ ಸುಸಂಬದ್ಧವಾಗಿ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು, ಅಂದ್ರ ಅದನ್ನ ಅಧ್ಯಯನ ಮಾಡಿರ್ತಕ್ಕಂಥವ್ರು ಯಾರು ಮೊದಲಿಗರಂತಂದಾಗ ಮಾರ್ಕ್ಸ್ ಮತ್ತು ಏಂಜಲ್ಸ್ ಅವರು ಏನಾಗ್ಯಾರ ಅಂದ್ರ ಮೊದಲಿಗರಾಗಿದ್ದಾರೆ. ಅಂದ್ರೆ ಇವ್ರಿಗಿಂತ ಮುಂಚೆ ಸಮಾಜವಾದ ಇತ್ತು, ಅದನ್ನ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ನೋಡಿರ್ತಕ್ಕಂಥವ್ರು ಯಾರಂದ್ರೆ ಫ್ರೆಡರಿಕ್ ಏಂಜಲ್ಸ್ ಮತ್ತು ಕಾರ್ಲ್ ಮಾರ್ಕ್ಸ್ ಅವರು ಅಂತ ಹೇಳಿ. ಹಾಗಾಗಿ ತಾವು ಶಾಸ್ತ್ರೀಯವಾಗಿ ಪ್ರತಿಪಾದನೆ ಮಾಡಿರ್ತಕ್ಕಂಥ ಸಮಾಜವಾದವನ್ನ ಇವ್ರು ಏನಂತ ಕರೀತಾರ್ರಿ, ವೈಜ್ಞಾನಿಕ ಸಮಾಜವಾದ ಅಂತ ಕರಿತಾರೆ. ಫ್ರೆಡರಿಕ್ ಏಂಜಲ್ಸ್ ಮತ್ತು ಕಾರ್ಲ್ ಮಾರ್ಕ್ಸ್ ಅವರು ತಾವು ಶಾಸ್ತ್ರೀಯವಾಗಿ ಪ್ರತಿಪಾದಿಸಿರ್ತಕ್ಕಂಥ ಸಮಾಜವಾದವನ್ನ ಏನಂತ ಕರೀತಾರ್ರಿ, ವೈಜ್ಞಾನಿಕ ಸಮಾಜವಾದ ಅಂತ ಹೇಳಿ ಕರೀತಾರೆ. ಈ ಕಾರ್ಲ್ ಮಾರ್ಕ್ಸ್ ಅವ್ರು ಏನ್ ಮಾಡ್ತಾರೆ, ಮುಂದೆ ವಯೋಸಹಜವಾಗಿ ಏನ್ ಮಾಡ್ತಾರಂದ್ರ 1883 ಮಾರ್ಚ್ 14ನೇ ತಾರೀಕು ಅವರು ನಿಧನರಾಗ್ತಾರೆ. ಇವರು ಬಹಳಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಈ ಕೃತಿಗಳನ್ನ ಏನ್ ಮಾಡ್ತಾರೆ, ನಿಮ್ಗ ಫೋಟೋ ಹೊಡೆದು ಕಳಿಸ್ತೀನಿ ಗ್ರೂಪಿಗೆ, ಡೋಂಟ್ ವರಿ. ಆದ್ರ ಪ್ರಮುಖವಾಗಿ ನೀವು ಇಟ್ಕೋಬೇಕಾಗಿರ್ತಕ್ಕಂಥದ್ದು ಯಾವ್ದಂದ್ರ ಕ್ರಿಟಿಸಿಸಮ್ ಆಫ್ ಹೆಗಲ್, ಫಿಲಾಸಫಿ ಆಫ್ ರೈಟ್ಸ್ ಅಂತ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಮಿನಿಸ್ಕ್ರಿಪ್ಟ್ಸ್ ಅಂತ ಐತಲ್ಲ ಇದ್ರ ಮೇಲೆ ಕೇಳಿದ್ದಾರೆ. ಜರ್ಮನ್ ಐಡಿಯಾಲಜಿ ಕೇಳಿದ್ದಾರೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇದ್ರ ಮೇಲೆ ಏನ್ ಮಾಡ್ಯಾರ್ರಿ, ಪ್ರಶ್ನೆಗಳನ್ನ ಕೇಳಿದ್ದಾರೆ. ಓಕೆ, ಇಲ್ಲಿ ಏನ್ ಗೊತ್ತಿರ್ಬೇಕು ನಿಮಗೆ ಕಾರ್ಲ್ ಮಾರ್ಕ್ಸ್ ಬಗ್ಗೆ ಅಂತಂದಾಗ, ಅವರು ಕಮ್ಯುನಿಸ್ಟ್ ಅಂದ್ರೆ ಒಂದ್ ಯಾವ್ದಾದ್ರು ಕೃತಿ ಬಗ್ಗೆ ಕೇಳ್ತಾರೆ. ಸಮಾಜವಾದದ ಬಗ್ಗೆ ಇವ್ರ ಮೇಲೆ ಏನ್ ಮಾಡ್ತಾವ್ರಿ, ಪ್ರಶ್ನೆಗಳು ಬರ್ತಾ ಇರ್ತಾವೆ. ಇದನ್ನ ನಿಮ್ಗೆ ಏನ್ ಮಾಡ್ತಂದ್ರ ಫೋಟೋ ಹೊಡೆದು ನಮ್ಮ ಪ್ರೈವೇಟ್ ಗ್ರೂಪ್ಗೆ ಕಳಿಸ್ತೇನೆ ನೋಡಿ ಸರ್. ಓಕೆ, ನೆಕ್ಸ್ಟ್ ಇನ್ನು ವೈಜ್ಞಾನಿಕ ಸಮತಾವಾದ ಅಥವಾ ಸಮಾಜವಾದವನ್ನು ಪ್ರತಿಪಾದಿಸ್ತಾರಲ್ಲ, ಏನು ವೈಜ್ಞಾನಿಕ ಸಮಾಜವಾದ, ಏನು ವೈಜ್ಞಾನಿಕ ಸಮತಾವಾದ ಅಂತ ನಾವು ನೋಡ್ತಾ ಹೋದ್ವಿ ಅಂದ್ರ, ಕಾರ್ಲ್ ಮಾರ್ಕ್ಸ್ ರವರನ್ನ ಸಮತಾವಾದದ ಪಿತಾಮಹ ಅಂತ ಕರೆಯಲಾಗಿದೆ. ಕಾರ್ಲ್ ಮಾರ್ಕ್ಸ್ ಅವರನ್ನ ಸಮತಾವಾದದ ಪಿತಾಮಹ ಅಂತ ಹೇಳಿ ಏನ್ ಮಾಡ್ಯಾರ್ರಿ, ಕರೆಯಲ್ಪಟ್ಟಿದ್ದಾರೆ, ಅವ್ರನ್ನ ಕರಿತಾ ಇದ್ದಾರೆ. ಓಕೆ, ಸಮತಾವಾದ ಕಾರ್ಲ್ ಮಾರ್ಕ್ಸ್ ಮತ್ತು ಫ್ರೆಡರಿಕ್ ಏಂಜಲ್ಸ್ ಅವರ ಜೊತೆಗೂಡಿ ರಚಿಸಿರುವ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋನಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥ ಸಿದ್ಧಾಂತವಾಗಿದೆ. ಈ ಸಮತಾವಾದ ಅಂತಕ್ಕಂಥದ್ದು ಏನಾಗೈತ್ರಿ, ಕಾರ್ಲ್ ಮಾರ್ಕ್ಸ್ ಮತ್ತು ಫ್ರೆಡರಿಕ್ ಏಂಜಲ್ಸ್ ಇದ್ದಾರಲ್ಲ, ಇವರಿಬ್ರು ಕೂಡ ಎಲ್ರಿ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥ ಒಂದು ಪುಸ್ತಕವನ್ನ ಬರೆದಿದ್ರಲ್ಲ, ಯಾವಾಗ 1848 ಈ ಕೃತಿ ಒಳಗಡೆ ಏನ್ ಮಾಡ್ತಾರಂದ್ರ ಅವರ ಸಮತಾವಾದ ಅಂತಕ್ಕಂಥ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ. ಈ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋವನ್ನ ಏನಂತ ಕರೀತಾರ್ರಿ ಹಂಗಾದ್ರೆ, ಈ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋವನ್ನ ಸಮತಾವಾದದ ಬೈಬಲ್ ಎಂದು ಕರೆಯುತ್ತಾರೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋವನ್ನ ಸಮತಾವಾದದ ಬೈಬಲ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ರಷ್ಯಾದ ನಾಯಕ ಲೆನಿನ್ ರವರು ಸಮತಾವಾದದ ಸಿದ್ಧಾಂತಕ್ಕೆ ಕೆಲವು ಬದಲಾವಣೆಗಳನ್ನ ಮಾಡಿ ಕಾರ್ಯರೂಪಕ್ಕೆ ತಂದ್ರು. ಲೆನಿನ್ ಅವ್ರು ಏನ್ ಮಾಡ್ತಾರ್ರಿ, ಸಮತಾವಾದದ ಸಿದ್ಧಾಂತಕ್ಕೆ ಕೆಲವು ಬದಲಾವಣೆಗಳನ್ನ ಮಾಡ್ಕೊಂಡು ಏನ್ ಮಾಡ್ತಾರ್ರಿ, ಕಾರ್ಯರೂಪಕ್ಕೆ ತರ್ತಾರೆ. ಸಮತಾವಾದ ಕ್ರಾಂತಿಕಾರಿ ಸ್ವರೂಪದ್ದಾಗಿದ್ದು, ಇದು ಬಂಡವಾಳಶಾಹಿ ವಾದಕ್ಕೆ ಪ್ರತಿಕ್ರಿಯೆಯಾಗಿ ಹುಟ್ಟಿ ಬಂಡವಾಳಶಾಹಿ ನಿರ್ಮೂಲನೆಗೆ ಕ್ರಾಂತಿಯು ಅನಿವಾರ್ಯವೆಂದು ಹೇಳಿತು. ಸಮತಾವಾದ ಅಂತಕ್ಕಂಥದ್ದು ಏನಾಗೈತ್ರಿ, ಒಂದು ಕ್ರಾಂತಿಕಾರಿ ಸ್ವರೂಪದ್ದಾಗೈತಿ. ಇದು ಬಂಡವಾಳಶಾಹಿ ವಾದಕ್ಕೆ ಪ್ರತಿಕ್ರಿಯೆಯಾಗಿ ಹುಟ್ಟಿ ಈ ಬಂಡವಾಳಶಾಹಿ ನಿರ್ಮೂಲನೆಗೆ ಕ್ರಾಂತಿ ಅಂತಕ್ಕಂಥದ್ದು ಏನೈತಿ, ಬಹಳ ಅನಿವಾರ್ಯ ಐತಿ ಅಂತಕ್ಕಂಥ ಮಾತನ್ನ ಹೇಳ್ತು. ಒಂದ್ 5 ನಿಮಿಷ ಇರ್ರಿ, ರಿಟರ್ನ್ ಆಗ್ತೀನಿ.
ಓಕೆ ನೋಡ್ರಿ, ಸಮತಾವಾದ ಅಂತಕ್ಕಂಥದ್ದು ಏನೈತಿಲ್ಲ, ಇದು ಒಂದು ಕ್ರಾಂತಿಕಾರಿ ಸ್ವರೂಪದ್ದಾಗೈತಿ. ಇದು ಬಂಡವಾಳಶಾಹಿವಾದಕ್ಕೆ ಪ್ರತಿಕ್ರಿಯೆಯಾಗಿ ಉಟ್ಕೊಂಡು ಏನ್ ಮಾಡ್ತಂದ್ರೆ ಬಂಡವಾಳಶಾಹಿ ನಿರ್ಮೂಲನೆಗೆ ಕ್ರಾಂತಿ ಅಂತಕ್ಕಂಥದ್ದು ಏನೈತ್ರಿ ಅನಿವಾರ್ಯ ಐತಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದ್ರ ಜೊತೆಗೆ ಸಮತಾವಾದ ಅಂತಕ್ಕಂಥದ್ದು ಏನೈತಲ್ಲ, ಸಮತಾವಾದ ಅನ್ನುವಂಥದ್ದು ಕಾರ್ಮಿಕರ ಸರ್ವಾಧಿಕಾರತ್ವ ಹಾಗೂ ಉತ್ಪಾದನಾ ಸಾಧನಗಳ ರಾಷ್ಟ್ರೀಕರಣವನ್ನ ಪ್ರತಿಪಾದಿಸ್ತತಿ. ಈ ಸಮತಾವಾದ ಏನ್ ಮಾಡ್ತೈತ್ರಿ, ಕಾರ್ಮಿಕರ ಸರ್ವಾಧಿಕಾರತ್ವನ ಹಾಗೂ ಉತ್ಪಾದನಾ ಸಾಧನಗಳ ರಾಷ್ಟ್ರೀಕರಣವನ್ನ ಇದು ಏನ್ ಮಾಡ್ತದೆ, ಪ್ರತಿಪಾದನೆ ಮಾಡ್ತದೆ ಅಂತ ಹೇಳಿ ಹೇಳ್ತತಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬರುವಂತದ್ದು ಸಮತಾವಾದದ ಅರ್ಥ ಮತ್ತು ಸ್ವರೂಪ ಅಂತ ಹೇಳಿ. ಸಮತಾವಾದದ ಅರ್ಥ ಮತ್ತು ಸ್ವರೂಪ ಅಂತ ಹೇಳಿ, ಹಾಗಾದ್ರೆ ಅರ್ಥ ಏನು ನೋಡ್ತಾ ಹೋದಾಗ, ಚೇಂಬರ್ಸ್ ಎನ್ನುವಂತ ಇಂಗ್ಲಿಷ್ ನಿಘಂಟಿನ ಪ್ರಕಾರ, ಚೇಂಬರ್ಸ್ ಎನ್ನುವಂತ ಒಂದು ಇಂಗ್ಲಿಷ್ ನಿಘಂಟಿನ ಪ್ರಕಾರ ಸಮತಾವಾದ ಅಂದ್ರ ಖಾಸಗಿ ಆಸ್ತಿಯ ಸಾಮಾಜಿಕ ನಿಯಂತ್ರಣವನ್ನ ಕಾರ್ಯರೂಪಕ್ಕೆ ತರಲು ನೆರವಾಗುವ ಸಿದ್ಧಾಂತ ಹಾಗೂ ಸನ್ನಿವೇಶಗಳ ನಿರೂಪಣೆಯೇ ಸಮತಾವಾದವಾಗಿದೆ. ಏನ್ರಿ, ಖಾಸಗಿ ಆಸ್ತಿಯ ಸಾಮಾಜಿಕ ನಿಯಂತ್ರಣವನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ನೆರವಾಗುವಂತಹ ಸಿದ್ಧಾಂತ ಹಾಗೂ ಸನ್ನಿವೇಶಗಳ ನಿರೂಪಣೆ ಏನಾಗೈತ್ರಿ, ಸಮತಾವಾದವಾಗಿದೆ. ಈ ಸಮತಾವಾದವು ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮವಾಗಿದೆ. ಈ ಸಮತಾವಾದ ಏನಾಗೈತ್ರಿ, ಇದು ಸಿದ್ಧಾಂತ ಮಾತ್ರ ಆಗಿಲ್ಲ, ಇದೊಂದು ಕಾರ್ಯಕ್ರಮವಾಗಿದೆ. ಕಾರ್ಮಿಕರನ್ನ ಬಂಡವಾಳಶಾಹಿ ಶೋಷಣೆಯಿಂದ ವಿಮುಕ್ತಗೊಳಿಸಿ ವರ್ಗರಹಿತ ರಾಜ್ಯರಹಿತ ಸಮಾಜವನ್ನ ಸ್ಥಾಪಿಸುವುದು ಇದರ ಗುರಿ ಮತ್ತು ಕಾರ್ಯಕ್ರಮವಾಗಿದೆ. ಓಕೆ ಏನ್ರಿ, ಕಾರ್ಮಿಕರನ್ನ ಏನ್ ಮಾಡೋದ್ರಿ, ಬಂಡವಾಳ ಶೋಷಣೆಯಿಂದ ವಿಮುಕ್ತಗೊಳಿಸಿ, ಬಂಡವಾಳಶಾಹಿಗಳು ಇರ್ತಾರಲ್ಲ, ಕಾರ್ಖಾನೆ ಮಾಲೀಕರ ಶೋಷಣೆಯಿಂದ ವಿಮುಕ್ತಗೊಳಿಸಿ ಒಂದು ವರ್ಗರಹಿತವಾಗಿರ್ತಕ್ಕಂಥ ಮತ್ತೊಂದು ರಾಜ್ಯರಹಿತವಾಗಿರ್ತಕ್ಕಂಥ ಸಮಾಜವನ್ನು ಏನ್ ಮಾಡೋದ್ರಿ, ಸ್ಥಾಪಿಸ್ತಕ್ಕಂಥದ್ದು ಇದರ ಗುರಿ ಮತ್ತು ಕಾರ್ಯಕ್ರಮವಾಗೈತಿ ಅಂತ ಹೇಳಿ. ಈ ವರ್ಗ ಸಂಘರ್ಷ ಮತ್ತು ಕ್ರಾಂತಿಯ ಮೂಲಕ ಬಂಡವಾಳಶಾಹಿಯನ್ನ ಕೊನೆಗಾಣಿಸುವ ಪ್ರಾಯೋಗಿಕ ಸಿದ್ಧಾಂತವೇ ಸಮತಾವಾದ ಅಂತೇಳಿ ಕಾರ್ಲ್ ಅವ್ರು ಹೇಳ್ತಾರ್ರಿ. ಯಾವ್ದನ್ನ ಹೇಳ್ತಾರೆ ಕಾರ್ಲ್ ಅವ್ರ ಸಮತಾವಾದ ಅಂದ್ರ, ವರ್ಗ ಸಂಘರ್ಷ ಮತ್ತು ಕ್ರಾಂತಿಯ ಮೂಲಕ ಏನ್ ಮಾಡುದ್ರಿ, ಬಂಡವಾಳಶಾಹಿಯನ್ನ ಕೊನೆಗಾಣಿಸುವ ಒಂದು ಪ್ರಾಯೋಗಿಕ ಸಿದ್ಧಾಂತವನ್ನ ಏನಂತ ಕರೀತಾರ್ರಿ, ಕಾರ್ಲ್ ಅವರು ಸಮತಾವಾದ ಅಂತ ಕರೀತಾರ್ರಿ. ಹಂಗಾದ್ರ ಸಮತಾವಾದದ ಎರಡು ಮುಖ್ಯ ತತ್ವಗಳು ಯಾವುವು ಕೇಳಬಹುದು ಪ್ರಶ್ನೆ. ಸಮತಾವಾದದ ಎರಡು ಮುಖ್ಯ ತತ್ವಗಳು, ಒಂದು ವರ್ಗ ಸಂಘರ್ಷ ಮತ್ತೊಂದು ಕ್ರಾಂತಿ. ಒಂದು ವರ್ಗ ಸಂಘರ್ಷ ಮತ್ತೊಂದು ಕ್ರಾಂತಿ ಅಂದರೆ ಹಿಂಸಾತ್ಮಕ ಮಾರ್ಗದ ಮೂಲಕ ಕಾರ್ಮಿಕರ ಸರ್ವಾಧಿಕಾರವನ್ನ ಬಲಾತ್ಕಾರವಾಗಿ ಸ್ಥಾಪಿಸುವುದು. ಹಿಂಸಾತ್ಮಕ ಮಾರ್ಗದ ಮೂಲಕ ಕಾರ್ಮಿಕರ ಸರ್ವಾಧಿಕಾರವನ್ನ ಏನ್ ಮಾಡಿದ್ರೆ ಬಲಾತ್ಕಾರವಾಗಿ ಸ್ಥಾಪಿಸ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಸಮತಾವಾದದ ಮೂಲ ತತ್ವಗಳು ಅಂತ ಹೇಳಿ. ಸಮತಾವಾದದ ಮೂಲ ತತ್ವಗಳು, ಒಂದನೇದು ತಾರ್ಕಿಕ ಭೌತಿಕವಾದ ಹಾಗೂ ತಥ್ಯ ಪರಾಮರ್ಶೆ. ತಾರ್ಕಿಕ ಭೌತಿಕವಾದ ಹಾಗೂ ತಥ್ಯ ಪರಾಮರ್ಶೆ ಅಂತೇಳಿ. ಹೆಗಲ್ ಇದಾನಲ್ಲ, ಹೆಗಲ್ ತನ್ನ ಆದರ್ಶವಾದವನ್ನ ಪ್ರತಿಪಾದಿಸಲು ಬಳಸಿರುವ ತಾರ್ಕಿಕ ಅಥವಾ ದ್ವಂದ್ವಾತ್ಮಕ ಭೌತಿಕವಾದದ ವಿಧಾನವನ್ನ ಮಾರ್ಕ್ಸ್ನು ತನ್ನ ಸಮತಾವಾದವನ್ನ ಪ್ರತಿಪಾದಿಸಲು ಬಳಸಿದ್ದಾನೆ. ಹೆಗಲ್ರವರು ತನ್ನ ಆದರ್ಶವಾದವನ್ನ ಪ್ರತಿಪಾದಿಸಲಿಕ್ಕೆ ಬಳಸಿರ್ತಕ್ಕಂಥ ಈ ತಾರ್ಕಿಕ ಅಥವಾ ದ್ವಂದ್ವಾತ್ಮಕ ಭೌತಿಕವಾದವನ್ನ ಮಾರ್ಕ್ಸ್ ಏನ್ ಮಾಡಿದ್ದಾನೆ, ಸಮತಾವಾದವನ್ನ ಪ್ರತಿಪಾದಿಸಲಿಕ್ಕೆ ಬಳಸಿದ್ದಾನೆ. ಪರಸ್ಪರ ವ್ಯತಿರಿಕ್ತ ಅಭಿಪ್ರಾಯಗಳ ಚರ್ಚೆಯಿಂದ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದೇ ಹೆಗಲ್ನ ತಥ್ಯ ಪರಾಮರ್ಶೆ ಹಾಗೂ ತಾರ್ಕಿಕ ಭೌತಿಕವಾದದ ಸೂತ್ರವಾಗಿದೆ. ಇದನ್ನ ಕೇಳ್ತಾರೆ, ನಿಮ್ ಹೆಗಲ್ ಬಗ್ಗೆ ಹೇಳುವಾಗ ಹೇಳ್ತೀನಿ, ನೆನಪಿಟ್ಕೋರಿ. ಏನ್ರಿ
ಹೆಗಲ್ನ ತತ್ವ ಪರಾಮರ್ಶೆ ಅಂದ್ರ ಪರಸ್ಪರ ವ್ಯತಿರಿಕ್ತ ಅಭಿಪ್ರಾಯಗಳ ಚರ್ಚೆಯಿಂದ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಏನೈತಲ್ಲ ಅದೇ ಹೆಗಲ್ನ ತತ್ವ ಪರಾಮರ್ಶೆ ಹಾಗೂ ತಾರ್ಕಿಕ ಭೌತಿಕವಾದದ ಸೂತ್ರವಾಗಿದೆ ಅಂತ ಹೇಳಿ. ಅಂದರೆ ಮನುಷ್ಯನ ಮನಸ್ಸಿನಲ್ಲಿ ಒಂದು ವಿಚಾರ ಹುಟ್ಟುತ್ತದೆ, ಮನುಷ್ಯನ ಮನಸ್ಸಿನಲ್ಲಿ ಒಂದು ವಿಚಾರ ಹುಟ್ಟುತ್ತದೆ, ಅದೊಂದು ವಾದದ ರೂಪ ತಾಳುತ್ತದೆ. ಮನುಷ್ಯನ ಮನಸ್ಸಿನಲ್ಲಿ ಒಂದು ವಿಚಾರ ಹುಟ್ಟುತ್ತದೆ, ಅದೊಂದು ವಾದದ ರೂಪ ತಾಳುತ್ತದೆ. ಕ್ರಮೇಣ ಇದಕ್ಕೆ ವಿರುದ್ಧವಾಗಿ ಮತ್ತೊಂದು ವಾದ ಹುಟ್ಟುತ್ತದೆ, ಪ್ರತಿವಾದ ಹುಟ್ಟುತ್ತದೆ. ಈ ವಾದ ಪ್ರತಿವಾದಗಳ ಘರ್ಷಣೆಯಿಂದ ಸಮನ್ವಯವಾಗುವುದು. ಮನುಷ್ಯನ ಮನಸ್ಸಿನಲ್ಲಿ ಒಂದು ವಿಚಾರ ಹುಟ್ಟುತ್ತದೆ, ಅದೊಂದು ವಾದದ ರೂಪ ತಾಳುತ್ತದೆ. ಕ್ರಮೇಣ ಇದಕ್ಕೆ ವಿರುದ್ಧವಾಗಿ ಮತ್ತೊಂದು ಪ್ರತಿವಾದ ಹುಟ್ಟುತ್ತದೆ. ಈ ವಾದ ಪ್ರತಿವಾದಗಳ ಘರ್ಷಣೆಯಿಂದ ಮತ್ತೊಂದು ವಾದ ಹುಟ್ಟಿದ್ರೆ ಅದು ಸಮನ್ವಯವಾಗಿದೆ ಅಂತ ಹೇಳಿ. ಈ ಸಮನ್ವಯವು ಕೂಡ ಶಾಶ್ವತವಲ್ಲ. ಈ ಸಮನ್ವಯ ಅಂತಕ್ಕಂಥದ್ದು ಕೂಡ ಶಾಶ್ವತ ಅಲ್ಲ. ಇದಕ್ಕೆ ವಿರುದ್ಧವಾಗಿ ಪುನಃ ಪ್ರತಿವಾದ ಮತ್ತು ಸಮನ್ವಯ ಹುಡ್ತಾವು ಅಂತ ಹೇಳಿ. ಏನ್ರಿ, ಈ ಸಮನ್ವಯ ಅಂತಕ್ಕಂಥದ್ದು ಕೂಡ ಏನಲ್ಲ, ಶಾಶ್ವತವಲ್ಲ. ಇದಕ್ಕೂ ಕೂಡ ಏನಾಕೈತಿ, ಮುಂದ ಪ್ರತಿವಾದ ಮತ್ತು ಪ್ರತಿ ಸಮನ್ವಯಗಳು ಹುಡ್ತಾವು. ಹೀಗೆ ವಾದ ಪ್ರತಿವಾದಗಳ ಸಮನ್ವಯಗಳ ಚಕ್ರ ನಿರಂತರವಾಗಿ ಸಾಗುತ್ತಲೇ ಇರ್ತದೆ. ಏನ್ರಿ, ವಾದ ಪ್ರತಿವಾದಗಳ ಇದೇನ್ ಚಕ್ರ ಇದಲ್ಲ ನಿರಂತರವಾಗಿ ಏನ್ ಮಾಡ್ತಾ ಇರ್ತೈತ್ರಿ, ಸಾಗುತ್ತಲೇ ಇರ್ತದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂತಂದಾಗ ಮಾರ್ಕ್ಸ್ ಅವ್ರು ಏನ್ ಮಾಡ್ತಾರೆ, ಈ ತಾರ್ಕಿಕ ಭೌತಿಕವಾದ ಅಥವಾ ದ್ವಂದ್ವಾತ್ಮಕ ಭೌತಿಕವಾದವನ್ನ ಆರ್ಥಿಕ ಹಾಗೂ ಭೌತಿಕ ಕ್ಷೇತ್ರಕ್ಕೆ ಅನ್ವಯಿಸ್ತಾರೆ. ಮಾರ್ಕ್ಸ್ ಅವರು ಈ ತಾರ್ಕಿಕ ಭೌತಿಕವಾದ ಮತ್ತು ದ್ವಂದ್ವಾತ್ಮಕ ಭೌತಿಕವಾದವನ್ನ ಏನ್ ಮಾಡ್ತಾರೆ, ಆರ್ಥಿಕ ಮತ್ತು ಭೌತಿಕ ಕ್ಷೇತ್ರಕ್ಕೆ ಏನ್ ಮಾಡ್ತಾರೆ, ಇವರು ಅನ್ವಯಿಸ್ತಾರೆ. ಈ ಮಾರ್ಕ್ಸ್ ಅವರ ಪ್ರಕಾರ ಪ್ರತಿಯೊಂದು ಕಾಲದಲ್ಲೂ ಕೂಡ ಏನೈತೆ, ಎರಡು ವಿಭಿನ್ನ ಆರ್ಥಿಕ ಶಕ್ತಿಗಳ ನಡುವೆ ಘರ್ಷಣೆ ನಡೀತಾ ಇರ್ತದೆ. ಮಾರ್ಕ್ಸ್ ಅವರ ಪ್ರಕಾರ ಪ್ರತಿಯೊಂದು ಕಾಲದಲ್ಲೂ ಕೂಡ ಎರಡು ವಿಭಿನ್ನ ಆರ್ಥಿಕ ಶಕ್ತಿಗಳ ನಡುವೆ ಘರ್ಷಣೆ ನಡೀತಾ ಇರ್ತದೆ. ಈ ಸಂಘರ್ಷದ ಪರಿಣಾಮವಾಗಿ ಏನಾಗ್ತದೆ, ಸಮಾಜದ ಅಭಿವೃದ್ಧಿ ಆಗ್ತದೆ. ಅಂದರೆ ಸಮಾಜದ ಪ್ರಗತಿಯು ವಾದ ಪ್ರತಿವಾದ ಸಮನ್ವಯಗಳ ಚಕ್ರದ ರೀತಿಯಲ್ಲಿ ಸಾಗುತ್ತದೆ. ಸಮಾಜದ ಪ್ರಗತಿ ಏನಾಗ್ತೈತ್ರಿ, ವಾದ ಪ್ರತಿವಾದ ಸಮನ್ವಯಗಳ ಚಕ್ರದ ರೀತಿಯಲ್ಲಿ ಏನಾಗ್ತದೆ, ಸಾಗುತ್ತದೆ ಅಂತ ಹೇಳಿ ಹೇಳ್ತಾರೆ. ಇನ್ನ ಚಾರಿತ್ರಿಕ ಭೌತಿಕವಾದ ಹಾಗೂ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ಏನು ಅಂತ ನೋಡ್ತಾ ಹೋದಾಗ, ಚಾರಿತ್ರಿಕ ಭೌತಿಕವಾದ ಮತ್ತು ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ಏನು ಅಂತ ನೋಡ್ತಾ ಹೋದಾಗ ಇದನ್ನ ಐತಿಹಾಸಿಕ ಭೌತಿಕವಾದ ಅಂತ ಕೂಡ ಏನ್ ಮಾಡ್ತಾರ್ರಿ, ಕರೀತಾರೆ. ಇದರ ಪ್ರಕಾರ ಆರ್ಥಿಕ ವ್ಯವಸ್ಥೆಯೇ ಮಾನವನ ಇತಿಹಾಸವನ್ನು ರೂಪಿಸ್ತದೆ. ಅಂದ್ರ ಶ್ರೀಮಂತರು ಬಡವರು ಅಂತಕ್ಕಂಥ ಈ ವ್ಯವಸ್ಥೆ ಐತಲ್ಲ, ಈ ವ್ಯವಸ್ಥೆಯೇ ಮಾನವನ ಇತಿಹಾಸವನ್ನ ರೂಪಿಸ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವರ್ಗ ಸಂಘರ್ಷ ಸಿದ್ಧಾಂತ. ಇಲ್ಲಂದ್ರೆ ನಿಮ್ಗೆ ಹಿಂಗ್ ಕೇಳ್ಬೋದು, ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಲ್ ಮಾರ್ಕ್ಸ್ ಅವರ ವಿಚಾರವಾಗಿಲ್ಲ. ಮೂರು ಸಮಾಜವಾದದ ವಿಚಾರ ಕೊಟ್ಟು ಮತ್ತೊಂದು ಯಾವ್ದೋ ತಪ್ಪು ಕೊಡ್ಬೋದು. ಈ ಕೆಳಗಿನವುಗಳಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ಸಮತಾವಾದದ ತತ್ವಗಳನ್ನ ಗುರುತಿಸಿರಿ ಅಂತ ಕೇಳ್ಬೋದು. ಅವಾಗ ನಿಮ್ಗೆ ಗೊತ್ತಿರ್ಬೇಕು, ಚಾರಿತ್ರಿಕ ಭೌತಿಕವಾದ, ತತ್ವ ಪರಾಮರ್ಶೆ, ವರ್ಗ ಸಂಘರ್ಷ ಸಿದ್ಧಾಂತ, ಇವೆಲ್ಲವೂ ಕೂಡ ಏನಾಗ್ಬೇಕ್ರಿ, ನಿಮಗೆ ಗೊತ್ತಿರಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ವರ್ಗ ಸಂಘರ್ಷವೇ ಮಾನವನ ಇತಿಹಾಸದ ಆಧಾರವಾಗಿದೆ. ಎಲ್ಲಾ ವರ್ಗಗಳಲ್ಲೂ ಶ್ರೀಮಂತರು ಮತ್ತು ಬಡವರು ಅಂತಕ್ಕಂತ ಎರಡು ವರ್ಗ ಇರ್ತಾವ. ಏನ್ರಿ, ಎಲ್ಲಾ ವರ್ಗದಲ್ಲೂ ಆಗ್ಬೋದು, ಎಲ್ಲಾ ಕಾಲದಲ್ಲೂ ಆಗ್ಬೋದು. ಏನಿರ್ತಾವ್ರಿ, ಶ್ರೀಮಂತರು ಮತ್ತು ಬಡವರು ಅಂತಕ್ಕಂತ ಎರಡು ವರ್ಗಗಳಿರ್ತಾವೆ. ಪ್ರತಿಯೊಂದು ಸಮಾಜದ ಬೆಳವಣಿಗೆಯಲ್ಲಿಯೂ ಕೂಡ ಏನಿರ್ತದೆ ಅಂತಂದಾಗ ಈ ಉಭಯ ವರ್ಗಗಳ ನಡುವಿನ ಘರ್ಷಣೆ ಏನಾಗ್ತದೆ, ಎದ್ದು ಕಾಣ್ತದೆ. ಪ್ರತಿಯೊಂದು ಸಮಾಜದ ಬೆಳವಣಿಗೆಯಲ್ಲೂ ಕೂಡ ಉಭಯ ವರ್ಗಗಳ ಅಂದ್ರ ಈ ಶ್ರೀಮಂತ ವರ್ಗ ಅಥವಾ ಬಡವ ವರ್ಗ, ಮಾಲೀಕ ವರ್ಗ ಅಥವಾ ಕಾರ್ಮಿಕ ವರ್ಗ ಅಂತ ಏನ್ ಹೇಳ್ತೀವಲ್ಲ, ಈ ವರ್ಗಗಳ ನಡುವಿನ ಘರ್ಷಣೆ ಏನಾಗ್ತದೆ, ಎದ್ದು ಕಾಣ್ತದೆ. ಇಲ್ಲಿ ಶ್ರೀಮಂತರು ಸ್ವತಂತ್ರರಾಗಿ, ಬಡವರು ಪರಾಧೀನತೆಯಲ್ಲಿ ಜೀವಿಸ್ತಕ್ಕಂಥದ್ದು ಎಲ್ಲಾ ಸಮಾಜಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಓಕೆ, ಏನ್ ಮಾಡ್ತಾರೆ ಇಲ್ಲಿ ಸಮತಾವಾದದಲ್ಲಿ ಶ್ರೀಮಂತರು ಸ್ವತಂತ್ರ, ಸಮತಾವಾದಕ್ಕಿಂತ ಮುಂಚೆ ಸ್ಥಿತಿ ಒಳಗೆ ಹೆಂಗಿರ್ತಾರೆ, ಶ್ರೀಮಂತರು ಸ್ವತಂತ್ರರಾಗಿರ್ತಾರೆ, ಬಡವರು ಪರಾಧೀನತೆಯಲ್ಲಿ ಜೀವಿಸ್ತಕ್ಕಂಥದ್ದು ಏನೈತಿ ಎಲ್ಲಾ ಸಮಾಜಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಂಗತಿಯಾಗೈತಿ. ಈ ವಿವಿಧ ಘರ್ಷಣೆ ಶ್ರೀಮಂತರ ಮತ್ತು ಬಡವರು, ಕಾರ್ಖಾನೆ ಮಾಲೀಕರು ಮತ್ತು ಆಳುಗಳ ಮಧ್ಯೆ
ಇರ್ತಕ್ಕಂತ ಘರ್ಷಣೆ ಐತ್ಲ ಆಧುನಿಕ ಕಾಲದಲ್ಲಿ ಏನಾಗೈತಿ ಬಂಡವಾಳಗಾರರು ಮತ್ತು ಕಾರ್ಮಿಕರ ನಡುವೆ ನಡೀತದೆ. ಓಕೆ, ಇದೇನಾಗ್ತದ್ರಿ ಬಂಡವಾಳಗಾರರು ಮತ್ತು ಕಾರ್ಮಿಕರ ಮಧ್ಯೆ ಇದು ನಡೀತದೆ ಅಂತ ಹೇಳಿ. ಬಂಡವಾಳಗಾರರು ಮತ್ತು ಕಾರ್ಮಿಕರ ಮಧ್ಯೆ ನಡೀತದೆ. ಈ ಬಂಡವಾಳಗಾರರ ಮಿತಿಮೀರಿದ ದಬ್ಬಾಳಿಕೆಯ ಕಾರಣ ಕಾರ್ಮಿಕರ ಸ್ಥಿತಿ ಏನಾಗಿದೆ ಶೋಷನೀಯವಾಗಿದೆ. ಓಕೆ, ಬಂಡವಾಳಗಾರರ ಮಿತಿಮೀರಿದ ದಬ್ಬಾಳಿಕೆಯ ಕಾರಣ ಕಾರ್ಮಿಕರ ಸ್ಥಿತಿಯು ಶೋಷನೀಯವಾಗಿದೆ. ಬಂಡವಾಳಗಾರರ ದಬ್ಬಾಳಿಕೆ ಹೆಚ್ಚಿದಂತೆಲ್ಲ ಈ ಉಭಯ ವರ್ಗಗಳ ನಡುವೆ ವೈಷಮ್ಯ ಅಂತಕ್ಕಂಥದ್ದು ಹೆಚ್ಚಾಕತಿ. ಅಂದ್ರೆ ಶ್ರೀಮಂತರ ದಬ್ಬಾಳಿಕೆ ಹೆಚ್ಚಾದಂತೆ ಬಡವರು ಮತ್ತು ಶ್ರೀಮಂತರ ಮಧ್ಯೆ ಮತ್ತಷ್ಟು ವೈಷಮ್ಯ ಏನಾಕತ್ರಿ ಹೆಚ್ಚಾಗ್ತತಿ, ಅಂದ್ರೆ ದ್ವೇಷ ಹೆಚ್ಚಾಗ್ತತಿ ಅಂತ ಅರ್ಥ. ಪರಿಣಾಮವಾಗಿ ಕಾರ್ಮಿಕರಲ್ಲಿ ವರ್ಗ ಪ್ರಜ್ಞೆ ಬೆಳೆದು ಅವರನ್ನ ಒಂದುಗೂಡಿಸ್ತತಿ. ಶ್ರೀಮಂತರು ಮತ್ತು ಬಡವರ ಮಧ್ಯೆ, ಕಾರ್ಖಾನೆ ಮಾಲೀಕರು ಮತ್ತು ಶ್ರಮಿಕರ ಮಧ್ಯೆ ಏನಾದ್ರೂ ಘರ್ಷಣೆಗಳು ಉಂಟಾದಾಗ ಈ ಆಳುಗಳೆಲ್ಲರೂ ಸೇರಿ, ಕೂಲಿಗಳೆಲ್ಲ ಸೇರಿ ಮಾಡ್ತಾರೆ, ನಾವೆಲ್ಲ ಒಂದು ವರ್ಗ ಆಗ್ಬೇಕಪ್ಪ, ಒಂದಾದ್ರೆ ಒಗ್ಗಟ್ಟು, ಬೇರೆ ಆದ್ರೆ ಬಿಕ್ಕಟ್ಟು. ಹಾಗಾಗಿ ನಾವು ನಮ್ಮಲ್ಲಿ ವರ್ಗ ಪ್ರಜ್ಞೆಯನ್ನ, ಕಾರ್ಮಿಕ ವರ್ಗ ಪ್ರಜ್ಞೆಯನ್ನ ಬೆಳೆಸ್ಕೋಣ ಅಂತಕ್ಕಂತ ಆಲೋಚನೆಯಲ್ಲಿ ತೊಡಗಿ ಇವರೆಲ್ಲರೂ ಕೂಡ ಒಂದಾಗ್ತಾರೆ. ನೆಕ್ಸ್ಟ್ ಇವ್ರು ಒಂದಾದ ನಂತರ ಏನ್ ಮಾಡ್ತಾರ್ರಿ, ಒಂದಾದ ನಂತರ ಇವ್ರ ಶಕ್ತಿ ಇವ್ರ ಸಾಮರ್ಥ್ಯ ಇವ್ರಿಗೆ ಅರ್ಥ ಆಗ್ತದೆ. ಹಾಗಾಗಿ ತಮ್ಮ ಶಕ್ತಿ ಸಾಮರ್ಥ್ಯ ಬೆಳೆದು ನಂತರ ತಿಳ್ಕೊಂಡು ಕ್ರಾಂತಿಗೆ ಸಿದ್ಧರಾಗುವಂತೆ ಮಾಡ್ತದೆ. ವರ್ಗ ಪ್ರಜ್ಞೆ ಏನ್ ಮಾಡ್ತೈತ್ರಿ, ಇವರಲ್ಲಿ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಹೆಚ್ಚು ಮಾಡಿ ಕ್ರಾಂತಿಗೆ ಸಿದ್ಧವಾಗುವಂತೆ ಮಾಡ್ತದೆ. ಕಾರ್ಮಿಕ ವರ್ಗದ ಕ್ರಾಂತಿಯಿಂದ ಬಂಡವಾಳಶಾಹಿ ನಿರ್ಮೂಲನವಾಗ್ತದೆ. ಕಾರ್ಮಿಕ ವರ್ಗದ ಕ್ರಾಂತಿಯಿಂದ ಬಂಡವಾಳಶಾಹಿ ಏನಾಗ್ತದೆ ನಿರ್ಮೂಲನವಾಗ್ತದೆ. ಹೀಗೆ ಮಾರ್ಕ್ಸ್ ಏನ್ ಮಾಡ್ತಾರೆ, ತನ್ನ ವರ್ಗ ಕಲಹವಾದವನ್ನ ವಿವರಿಸ್ತಾನೆ. ಮಾರ್ಕ್ಸ್ ಏನ್ ಮಾಡ್ತಾನೆ, ತನ್ನ ವರ್ಗ ಕಲಹವಾದವನ್ನ ವಿವರಿಸ್ತಾನೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂದ್ರ ಅಧಿಕ ಮೌಲ್ಯ ಸಿದ್ಧಾಂತ ಅಂತ ಹೇಳಿ. ಅಧಿಕ ಮೌಲ್ಯ ಸಿದ್ಧಾಂತ. ಓಕೆ, ಬಂಡವಾಳಗಾರರು ಕಾರ್ಮಿಕರನ್ನ ಹೇಗೆ ಶೋಷಣೆ ಮಾಡುತ್ತಾರೆ ಎಂಬುದನ್ನ ತೋರಿಸುವುದಕ್ಕೋಸ್ಕರ ಮಾರ್ಕ್ಸ್ ಅಧಿಕ ಮೌಲ್ಯ ಸಿದ್ಧಾಂತವನ್ನ ರೂಪಿಸಿದನು. ಏನ್ ಹೇಳತ್ತೀರಿ, ಕೇಳಿಸ್ತಾ ಇಲ್ಲ? ಏನ್ ಹೇಳಾಕ್ತಿದ್ರಿ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಸ್ವಲ್ಪ ಮಳೆ ಬರತ್ತೀರಿ ನಮ್ ಕಡೆ, ಮತ್ತೆ ನಿಮ್ಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹೇಳಿ ಹಂಗೆ ತಗೊಂಡಿದ್ದೀನಿ. ಓಕೆ, ನೋಡ್ತೀನಿ. ಬಂಡವಾಳಗಾರರು ಕಾರ್ಮಿಕರನ್ನ ಹೇಗೆ ಶೋಷಣೆ ಮಾಡುತ್ತಾರೆ ಎಂಬುದನ್ನ ತೋರಿಸುವುದಕ್ಕೋಸ್ಕರ ಮಾರ್ಕ್ಸ್ ಅವ್ರು ಏನ್ ಮಾಡ್ತಾರ್ರಿ, ಅಧಿಕ ಮೌಲ್ಯ ಸಿದ್ಧಾಂತವನ್ನ ರೂಪಿಸ್ತಾರೆ. ಇಲ್ಲಿ ಯಾವುದೇ ವಸ್ತುವಿನ ಉತ್ಪಾದನೆಯಲ್ಲಿ ಕಚ್ಚಾ ವಸ್ತು, ಬಂಡವಾಳ, ಶ್ರಮ, ವ್ಯವಸ್ಥಾಪಕತ್ವ ಈ 4 ಅಂಶಗಳು ಅಗತ್ಯ. ನೀವು ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ಬೇಕಾಗಿತ್ತಂದ್ರೆ ಅಲ್ಲಿ ಏನ್ ಬೇಕ್ರಿ, ಕಚ್ಚಾ ವಸ್ತು ಬೇಕು, ಬಂಡವಾಳ ಬೇಕು, ಪರಿಶ್ರಮ ಬೇಕು, ವ್ಯವಸ್ಥಾಪಕತ್ವ. ಅದನ್ನ ಇಂಗ್ಲಿಷ್ ಲ್ಯಾಂಡ್, ಲೇಬರ್ ಅಂಡ್ ಕ್ಯಾಪಿಟಲ್ ಆರ್ಗನೈಸೇಷನ್ ಅಂತ ಕರಿತಾವ್ರಿ. ಈ 4 ಅಂಶಗಳ ಅಗತ್ಯ ಒಂದು ವಸ್ತು ಉತ್ಪಾದನೆ ಆಗ್ಬೇಕಾಗಿತ್ತಂದ್ರ. ಆದ್ರೆ ಮಾರ್ಕ್ಸ್ ಅವ್ರು ಏನ್ ಹೇಳ್ತಾರೆ, ಕಾರ್ಲ್ ಮಾರ್ಕ್ಸ್ ಅವರು, ಇಲ್ಲಿ ನಿಮ್ಗೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆರ್ಗನೈಸೇಷನ್ ಅಂತಕ್ಕಂಥವು ಬೇಕು. ಆದ್ರೆ ಮಾರ್ಕ್ಸ್ ಅವರ ಪ್ರಕಾರ ಕಾರ್ಮಿಕರ ಪರಿಶ್ರಮ, ಈ ಕಾರ್ಮಿಕರ ಪರಿಶ್ರಮ ಐತಲ್ಲ, ಇದು ಲೇಬರ್ ಶ್ರಮ ಇದಲ್ಲ, ಇದು ಅತ್ಯಂತ ಮಹತ್ವದ ಅಂಶವಾಗಿದೆ. ಲೇಬರ್ ಇರ್ಲಿಲ್ಲ ಅಂದ್ರ ಯಾವುದು ಕೂಡ ಆಗಂಗಿಲ್ಲ, ಕಾರ್ಮಿಕರು ಇರ್ಲಿಲ್ಲ ಅಂದ್ರೆ ಯಾವುದು ಆಗಂಗಿಲ್ಲ. ಪ್ರತಿಯೊಂದು ವಸ್ತುವಿನ ಬೆಲೆಯು ತಯಾರಿಕೆಗೆ ಬಳಸಲಾದ ಪರಿಶ್ರಮದ ಆಧಾರದ ಮೇಲೆ ನಿರ್ಧಾರವಾಗ್ತದೆ. ನೀವು ಒಂದು ವಸ್ತುವಿನ ಉತ್ಪಾದನೆ ಮಾಡಿದ ನಂತರ ಅದ್ರ ಬೆಲೆ ಹೆಂಗ್ ನಿರ್ಧಾರ ಮಾಡ್ತೀರ ಅಂತಂದಾಗ ಅದಕ್ಕೋಸ್ಕರ ಎಷ್ಟು ಪರಿಶ್ರಮ ಹಾಕಿರಲ್ಲ, ಆ ಪರಿಶ್ರಮದ ಆಧಾರದ ಮೇಲೆ ಆ ಉತ್ಪಾದನೆಗಿರ್ತಕ್ಕಂಥ ವಸ್ತುವಿನ ಬೆಲೆ ಏನಾಗ್ತೈತಿ ನಿರ್ಧಾರವಾಗ್ತದೆ. ಅಂದ್ರೆ ಆ ವಸ್ತುವನ್ನ ತಯಾರಿಸಲು ವಿನಿಯೋಗಿಸಿದ ಪರಿಶ್ರಮ ಐತಲ್ಲ, ಆ ವಸ್ತುವನ್ನು ತಯಾರಿಸೋದಕ್ಕೆ ವಿನಿಯೋಗಿಸಿರ್ತಕ್ಕಂಥ ಪರಿಶ್ರಮ ಅದರ ಬೆಲೆಯನ್ನ ಏನ್ ಮಾಡ್ತದೆ ನಿರ್ಧರಿಸ್ತದೆ. ಉತ್ಪಾದನೆಗೆ ಕಾರ್ಮಿಕರ ಶ್ರಮ ಮುಖ್ಯವಾಗಿದ್ದರು, ಉತ್ಪಾದನೆಗೆ ಕಾರ್ಮಿಕರ ಶ್ರಮ ಅಂತಕ್ಕಂಥದ್ದು ಮುಖ್ಯವಾಗಿದ್ದರೂ ಕೂಡ ಬಂಡವಾಳಗಾರರು ಶ್ರಮಜೀವಿಗಳಿಗೆ ಅತ್ಯಂತ ಕಡಿಮೆ ಕೂಲಿ ಕೊಡ್ತಾರೆ. ನೋಡ್ರಿ, ಒಂದು ವಸ್ತು ಉತ್ಪಾದನೆ ಆಗ್ಬೇಕಾಗಿತ್ತಂದ್ರೆ ಏನ್ ಹೇಳಿದೆ ನಿಮ್ಗ, ಕಾರ್ಮಿಕರ ಶ್ರಮ ಮುಖ್ಯ ಆಗಿದ್ರು ಕೂಡ ಬಂಡವಾಳಗಾರರು ಏನ್ ಮಾಡ್ತಾರೆ, ಶ್ರಮಜೀವಿಗಳಿಗೆ ಅತ್ಯಂತ ಕಡಿಮೆ ಏನ್ ಮಾಡ್ತಾರೆ ಕೂಲಿಯನ್ನ ಕೊಡ್ತಾರೆ. ಕಾರ್ಮಿಕರು ಪಡೆಯುವ ಕೂಲಿಗೂ ಅವರು ತಯಾರಿಸಿದ ವಸ್ತುವಿನ ಮಾರಾಟದ ಬೆಲೆಗೂ ಬಹಳ ಅಂತರವಿದೆ. ಕಾರ್ಮಿಕರು ಪಡಿತಕ್ಕಂತ ಕೂಲಿಗೆ ಮತ್ತು ಅವರು ತಯಾರಿಸಿದ ವಸ್ತುವಿನ ಮಾರಾಟದ ಬೆಲೆಗೆ ಏನಿಲ್ಲ ಬಹಳಷ್ಟು ಅಂತರವಿದೆ. ಈ ಅಂತರವೇ ಏನಾಗೈತಿ ಆ ವಸ್ತುವಿನ ಅಧಿಕ ಮೌಲ್ಯವಾಗಿದೆ.
ಕಾರ್ಮಿಕರು ಪಡೆಯುವಂತ ಕೂಲಿ ಅವರು ತಯಾರಿಸಿದ ವಸ್ತುವಿನ ಮಾರಾಟದ ಬೆಲೆಗೆ ಇರ್ತಕ್ಕಂಥ ಅಂತರ ಇದೆಯಲ್ಲ, ಆ ಅಂತರವೇನಾಗೈತಿ ಆ ವಸ್ತುವಿನ ಅಧಿಕ ಮೌಲ್ಯವಾಗೈತಿ. ಈ ಅಧಿಕ ಮೌಲ್ಯವೇ ಏನಾಗೈತಿ ಬಂಡವಾಳಶಾಹಿಗಳ ಲಾಭವಾಗಿದೆ. ನೋಡ್ರಿ, ಅಧಿಕ ಮೌಲ್ಯ ಅಂದರೆ ಏನು ಅಂತ ಕೇಳ್ಬೋದ್ರಿ. ಅಧಿಕ ಮೌಲ್ಯವೆಂದರೆ ಕಾರ್ಮಿಕನು ಪಡೆಯುವ ಕೂಲಿ, ತಯಾರಿಸಿದ ವಸ್ತುವಿನ ಮಾರಾಟದ ಬೆಲೆ ಐತಲ್ಲ, ಇವುಗಳ ಮಧ್ಯೆ ಏನ್ ಅಂತರ ಐತಲ್ಲ, ಅದೇ ಅಧಿಕ ಮೌಲ್ಯ. ಈ ಅಧಿಕ ಮೌಲ್ಯ ಏನಾಗೈತೆ ಅಂದ್ರ ಇದು ಬಂಡವಾಳಶಾಹಿಗಳ ಲಾಭ ಆಗೈತಿ. ಆದ್ರೆ ಮಾರ್ಕ್ಸ್ ಅವರ ಪ್ರಕಾರ ಈ ಲಾಭ ನಿಜವಾಗಿ ಯಾರಿಗೆ ಸೇರ್ಬೇಕ್ರಿ? ಕಾರ್ಮಿಕರಿಗೆ ಸೇರಬೇಕು. ಲಾಭ ಅಂತಕ್ಕಂಥ ಬಂಡವಾಳಶಾಹಿ ಹೋಗೈತ್ಲಾ, ಈ ಬಂಡವಾಳಶಾಹಿಗೆ ಹೋದಂತ ಲಾಭ ನಿಜವಾಗ್ಲೂ ಯಾರು ಸೇರ್ಬೇಕ್ರಿ? ಕಾರ್ಮಿಕರಿಗೆ ಸೇರ್ಬೇಕು. ಯಾಕಂತ ಹೇಳಿದ್ರ ಕೂಲಿ ಎಷ್ಟು ಕಡಿಮೆಯಾಗಿರುತ್ತದೆಯೋ ಲಾಭ ಅಷ್ಟೇ ಹೆಚ್ಚಾಗಿರುತ್ತದೆ. ಕೂಲಿ ಎಷ್ಟು ಕಡಿಮೆ ಆಗಿರ್ತೈತಲ್ಲ, ನಾವು ಕಾರ್ಮಿಕರಿಗೆ ಎಷ್ಟು ಕೂಲಿ ಕಡಿಮೆ ಕೊಟ್ಟಿರ್ತಿಲ್ಲ ಅಷ್ಟು ಲಾಭ ಹೆಚ್ಚಾಗಿರ್ತೈತ್ರಿ. ಹೀಗೆ ವಸ್ತುವಿನ ಮಾರಾಟದ ಬೆಲೆಗೂ ಕಾರ್ಮಿಕರು ಪಡೆಯುವ ಕೂಲಿಗೂ ಇರುವ ಅಂತರವೇ ಅಧಿಕ ಮೌಲ್ಯವಾಗಿದೆ. ವಸ್ತುವಿನ ಮಾರಾಟದ ಬೆಲೆಗೂ ಕಾರ್ಮಿಕರು ಪಡೆಯುವ ಕೂಲಿಗೂ ಇರುವಂತಹ ಅಂತರವೇ ಏನಾಗಿದೆ ಅಂದ್ರ ಅಧಿಕ ಮೌಲ್ಯವಾಗಿದೆ. ಓಕೆ, ಇದು ಅಧಿಕ ಮೌಲ್ಯ ಅಂತಕ್ಕಂಥ ಒಂದು ವಿಚಾರ. ಇನ್ನು ಕ್ರಾಂತಿ ಅಂತಕ್ಕಂಥದ್ದು ಅನಿವಾರ್ಯ. ಇಲ್ಲಿ ಸಮತಾವಾದ ಸ್ಥಾಪನೆ ಆಗ್ಬೇಕಾಗಿತ್ತಂದ್ರ ಇಲ್ಲಿ ಏನ್ ಬೇಕ್ರಿ? ಮುಖ್ಯವಾಗಿ ಮತ್ತ ಕ್ರಾಂತಿ ಅನಿವಾರ್ಯವಾಗಿರ್ತದೆ ಅಂತ ಹೇಳಿ ಹೇಳ್ತಾರ ಅವ್ರು. ಓಕೆ, ಕಾರ್ಮಿಕ ವರ್ಗದ ಶೋಷಣೆಯ ಅಂತ್ಯ. ಕಾರ್ಮಿಕರ ಮೇಲೆ ಏನ್ ಮಾಲೀಕರು ಶೋಷಣೆ ಮಾಡ್ತಾರಲ್ಲ ಇವತ್ತ, ಕಾರ್ಮಿಕ ವರ್ಗದ ಮೇಲೆ ಮಾಲೀಕ ವರ್ಗ ಏನ್ ಶೋಷಣೆ ಮಾಡ್ತೈತಲ್ಲ, ಈ ಶೋಷಣೆಯ ಅಂತ್ಯ ಹೆಂಗ ಆಗ್ತೈತಿ ಅಂದಾಗ ಅದು ಕ್ರಾಂತಿಯಿಂದಲೇ ಸಾಧ್ಯ. ಕ್ರಾಂತಿಯಿಂದ ಮಾತ್ರ ಕಾರ್ಮಿಕರ ಶೋಷಣೆಯ ಅಂತ್ಯ ಸಾಧ್ಯ ಅಂತೇಳಿ ಕಾರ್ಲ್ ಮಾರ್ಕ್ಸ್ ಅವ್ರು ಹೇಳ್ತಾರೆ. ಈ ಕಾರ್ಲ್ ಮಾರ್ಕ್ಸ್ ಮತ್ತು ಏಂಜಲ್ಸ್ ಅವ್ರು ಮುಂದುವರೆದು ಹೇಳ್ತಾರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಪರೀಕ್ಷೆ ಒಳಗಡೆ ಇದೇ ಪ್ರಶ್ನೆ ಕೇಳ್ತಾರೆ. ವಿಶ್ವದ ಕಾರ್ಮಿಕರೇ ಒಂದಾಗಿ ಹೇಳಿಕೆ ನೀಡಿದವರು ಯಾರು ಅಂತ ಹೇಳಿ ಇಷ್ಟಿಷ್ಟ ಕೇಳ್ತಾರೆ. ವಿಶ್ವದ ಕಾರ್ಮಿಕರೇ ಒಂದಾಗಿ ಈ ಕೆಳಗಿನ ಹೇಳಿಕೆ ಯಾರದು? ಯಾದ್ರಿ? ಕಾರ್ಲ್ ಮಾರ್ಕ್ಸ್ ಅವ್ರದ್ದು. ಏನ್ ಹೇಳ್ತಾರ ಅವರು? ಸಮತಾವಾದಿ ಕ್ರಾಂತಿಯ ಮುಂದೆ ಶೋಷಕ ವರ್ಗ ನಡುಗಲಿ. ಸಮತಾವಾದ ಕ್ರಾಂತಿಯ ಮುಂದೆ ಏನಾಗಲಿ? ಶೋಷಕ ವರ್ಗ ನಡುಗಲಿ. ಸಂಕೋಲೆಯ ಹೊರತು ಕಾರ್ಮಿಕರು ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಸಂಕೋಲೆ ಅಂದ್ರೆ ಏನ್ರಿ? ನಿಮ್ ಕೈ ಹಾಕಿರ್ತಾರಲ್ಲ ಬೇಡಿ, ಆ ಬೇಡಿ ಗುಲಾಮಗಿರಿಯ ಸಂಕೋಲೆಯನ್ನು ಹೊರತುಪಡಿಸಿ ನೀವೇನನ್ನೂ ಕಳೆದುಕೊಳ್ಳುವುದಿಲ್ಲ. ವಿಶ್ವದ ಕಾರ್ಮಿಕರೇ ಒಂದಾಗಿ. ಮತ್ತೊಮ್ಮೆ ಹೇಳ್ತೀನಿ ಕೇಳ್ರಿ. ಸಮತಾವಾದಿ ಕ್ರಾಂತಿಯ ಮುಂದೆ ಶೋಷಕ ವರ್ಗ ನಡುಗಲಿ. ಸಂಕೋಲೆಯ ಹೊರತು ಕಾರ್ಮಿಕರು ಏನನ್ನೂ ಕಳೆದುಕೊಳ್ಳುವುದಿಲ್ಲ. ವಿಶ್ವದ ಕಾರ್ಮಿಕರೇ ಒಂದಾಗಿ ಅಂತಕ್ಕಂಥ ಮಾತನ್ನ ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾರೆ. ಎಲ್ಲಿ ಅಂದ್ರಾಗ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಒಳಗಡೆ ಬರ್ತಕ್ಕಂಥ ಸಾಲುಗಳು. ಇನ್ನೆಸ್ಟ್ ಏನಾಗ್ತೈತಿ? ಕ್ರಾಂತಿಯ ನಂತರ ಕಾರ್ಮಿಕರ ಸರ್ವಾಧಿಕಾರ ಸ್ಥಾಪನೆ ಆಗ್ತದ್ರಿ. ಕ್ರಾಂತಿ ನಂತರ ಏನಾಗ್ತೈತ್ರಿ? ಕಾರ್ಮಿಕರ ಸರ್ವಾಧಿಕಾರ ಸ್ಥಾಪನೆ ಆಗ್ತೈತ್ರಿ. ನೋಡ್ರಿ, ಕಾರ್ಮಿಕರು ಮತ್ತು ಜಮೀನು ರಹಿತ ರೈತರು ಸೇರಿ ಒಂದೆಡೆ ಸೇರಿ ಬಂಡವಾಳಗಾರರನ್ನು ಮತ್ತು ಜಮೀನ್ದಾರರನ್ನ ಕ್ರಾಂತಿಯ ಮೂಲಕ ನಿರ್ಮೂಲನೆ ಮಾಡ್ತಾರೆ. ಕಾರ್ಮಿಕರು ಮತ್ತು ಜಮೀನು ರಹಿತ ರೈತರ ಅಂದ್ರೆ ಭೂರಹಿತ ರೈತರು ಒಂದ್ ಕಡೆ ಸೇರಿ ಏನ್ ಮಾಡ್ತಾರ್ರಿ? ಬಂಡವಾಳಗಾರನ, ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡೋರು ಬಂಡವಾಳಗಾರರು, ಭೂರಹಿತ ಕೃಷಿ ಕಾರ್ಮಿಕರನ್ನು ಶೋಷಣೆ ಮಾಡ್ತಕ್ಕಂಥವ್ರು ಜಮೀನ್ದಾರರು. ಹಾಗಾಗಿ ಕಾರ್ಮಿಕರು ಮತ್ತು ಜಮೀನು ರಹಿತ ರೈತರು ಒಂದ್ ಕಡೆ ಸೇರಿ ಬಂಡವಾಳಗಾರರನ್ನ ಮತ್ತು ಜಮೀನುದಾರರನ್ನ ಕ್ರಾಂತಿಯ ಮೂಲಕ ನಿರ್ಮೂಲನೆ ಮಾಡಿ ನಂತರ ರಾಜ್ಯದೊಳಗಡೆ ಏನಾಗ್ತೈತ್ರಿ? ಕಾರ್ಮಿಕ ವರ್ಗ ಅಧಿಕಾರವನ್ನ ವಹಿಸ್ಕೊತದೆ. ಇದನ್ನ ಏನಂತ ಕರೀತಾರ್ರಿ? ಕಾರ್ಮಿಕರ ಸರ್ವಾಧಿಕಾರತ್ವ. ಕಾರ್ಮಿಕರ ಸರ್ವಾಧಿಕಾರತ್ವ ಅಂತ ಹೇಳಿ ಕರೀತಾರೆ. ಹಂಗಾದ್ರ ಈ ಕಾರ್ಮಿಕರ ಸರ್ವಾಧಿಕಾರ ರಾಜ್ಯದ ಉದ್ದೇಶಗಳೇನದಾವು? ಕಾರ್ಮಿಕರ ಸರ್ವಾಧಿಕಾರ ರಾಜ್ಯ ಏನಿರ್ತದಲ್ಲ ಅದ್ರ ಉದ್ದೇಶಗಳು ಏನದಾವು ಅಂತ ನಾವು ನೋಡ್ತಾ ಹೋದಂದ್ರ ಬಹಳ ಇಂಪಾರ್ಟೆಂಟ್. ನೋಡ್ರಿ, ಜಮೀನುದಾರರನ್ನ ಅಂತ್ಯಗೊಳಿಸಿ ಭೂಮಿಯನ್ನ ಸಾರ್ವತ್ರಿಕ ಸ್ವತ್ತಾಗಿ ಮಾಡುವುದು. ಜಮೀನ್ದಾರನ್ನ ಅಂತ್ಯಗೊಳಿಸಿ ಭೂಮಿಯನ್ನ ಏನ್ ಮಾಡೋದ್ರಿ? ಸಾರ್ವತ್ರಿಕ, ಅದು ಎಲ್ಲರಿಗೂ ಸೇರಿದಂತಕ್ಕಂಥ ಒಂದು ಸಾರ್ವತ್ರಿಕ ಸ್ವತ್ತಾಗಿ ಮಾಡ್ತಕ್ಕಂಥ. ಎರಡನೇದು ಸಮಾಜದ ವರಮಾನವನ್ನ ಪತ್ತೆ ಹಚ್ಚುವುದು. ವಿದ್ರೋಹಿಗಳ ಆಸ್ತಿಯನ್ನ ವಶಪಡಿಸಿಕೊಳ್ತಕ್ಕಂಥದ್ದು. ವಂಶಾನುಗತ ಆಸ್ತಿ ಪಡೆಯುವ ಪದ್ಧತಿಯನ್ನ ನಿಲ್ಲಿಸುವುದು. ವಂಶಾನುಗತವಾಗಿ ಆಸ್ತಿಯನ್ನ ಪಡಿತಕ್ಕಂಥ ಪದ್ಧತಿಯನ್ನ ನಿಲ್ಲಿಸ್ತಕ್ಕಂಥದ್ದು. ಕೈಗಾರಿಕೆ, ಸಂಚಾರ, ಸಮಾಚಾರ ಇತ್ಯಾದಿ ಕ್ಷೇತ್ರಗಳನ್ನ ಏನ್ ಮಾಡೋದ್ರಿ? ರಾಷ್ಟ್ರೀಕರಣ ಮಾಡೋದು. ಇವೆಲ್ಲವೂ ಕೂಡ ಏನ್ದವ್ರಿ? ಪ್ರೈವೇಟ್ ದವ್ರ ಕೈಯಲ್ಲಿ ಅದಾವು. ಹಾಗಾಗಿ ಏನ್ ಮಾಡ್ಬೇಕ್ರಿ?
ವಂಶಾನುಗತವಾಗಿ ಆಸ್ತಿ ಪಡಿತಕ್ಕಂಥ ಪದ್ಧತಿಯನ್ನ ರದ್ದು ಮಾಡಬೇಕು. ಸಂಚಾರ, ಸಮಾಚಾರ, ಕೈಗಾರಿಕೆ ಎಲ್ಲವೂ ಕೂಡ ಏನಾಗಬೇಕಂದ್ರ ರಾಷ್ಟ್ರೀಕರಣ ಆಗ್ಬೇಕು, ಸರ್ಕಾರದ ಕೈ ಒಳಗಡೆ ಹೋಗ್ಬೇಕು ಅಂತ ಹೇಳಿ. ನೆಕ್ಸ್ಟ್, ಬಂಡವಾಳಶಾಹಿ ಸಂಪೂರ್ಣ ನಿರ್ಮೂಲನಕ್ಕೆ ಅಧಿಕಾರವನ್ನ ಬಳಕೆ ಮಾಡ್ಕೋತಕ್ಕಂಥದ್ದು. ಓಕೆ, ಎದಕ್ರಿ ಅಧಿಕಾರವನ್ನ ಎದಕ್ ಬಳಕೆ ಮಾಡ್ಕೋಬೇಕ್ರಿ? ಕಾರ್ಮಿಕರ ಸರ್ವಾಧಿಕಾರದೊಳಗಡೆ ಕಾರ್ಮಿಕರು ತಮ್ಮ ಅಧಿಕಾರವನ್ನ ಎದಕ್ ಬಳಕೆ ಮಾಡ್ಕೋಬೇಕ್ರಿ? ಬಂಡವಾಳಶಾಹಿಯನ್ನ ಸಂಪೂರ್ಣ ನಿರ್ಮೂಲನೆ ಮಾಡ್ಬೇಕ್ರಿ. ಬಂಡವಾಳಶಾಹಿ ಸಂಪೂರ್ಣ ಯಾವಾಗ ನಿರ್ಮೂಲನೆ ಆಗ್ತೈತಂದ್ರ ಭೂಮಿ ಎಲ್ಲರ ಸ್ವತ್ತಾಗ್ಬೇಕ್ರಿ. ಅವ್ರದ್ದು ಅಜ್ಜ ತಾತ ಮುತ್ತಾತಂದ್ರೆ ಗಳಿಸಿದ ಆಸ್ತಿ ಅಲ್ಲ, ಭೂಮಿ ನಾವು ಬರೋಕ್ಕಿಂತ ಮುಂಚೆನೆ ಇತ್ತ. ಹಾಗೆ ಇದನ್ನ ಸಾರ್ವತ್ರಿಕ ಸ್ವಚ್ಛ ಮಾಡೋದು, ಅವರು ಸಮಾಜದ ವರಮಾನ ತಕ್ಕೊಳ್ಳೋದು, ವಿದ್ರೋಹಗಳ ಆಸ್ತಿಯನ್ನು ವಶಪಡಿಸ್ಕೊಳ್ಳೋದು, ವಂಶಾನುಗತವಾಗಿ ಆಸ್ತಿ ಪಡಿತಕ್ಕಂಥ ಪದ್ಧತಿಯನ್ನ ನಿಲ್ಲಿಸ್ತಕ್ಕಂಥದ್ದು, ಕೈಗಾರಿಕಾ, ಸಂಚಾರ, ಸಮಾಚಾರ ಇತ್ಯಾದಿ ಕ್ಷೇತ್ರಗಳನ್ನ ರಾಷ್ಟ್ರೀಕರಣ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಏನ್ ಮಾಡೋದು ಅಂದ್ರ ಬಂಡವಾಳಶಾಹಿ ನಿರ್ಮೂಲನೆ ಮಾಡೋದಕ್ಕೆ ಈ ಅಧಿಕಾರವನ್ನ ಬಳಕೆ ಮಾಡ್ಕೋಬೇಕು. ಅದ್ರ ಜೊತೆಗೆ ಖಾಸಗಿ ಆಸ್ತಿಯನ್ನ ಕೂಡ ರದ್ದು ಮಾಡ್ಬೇಕ್ರಿ. ಖಾಸಗಿ ಆಸ್ತಿ ರದ್ದು ಮಾಡಿ ಸರ್ವವೂ ಸರ್ಕಾರದ ಕೈಯಾಗಿರ್ಬೇಕ್ರಿ. ಅಂದ್ರ ಅದು ಎಲ್ಲರ ಸ್ವತ್ತಾಗಿರ್ತೈತ್ರಿ. ಇದ್ರ ಜೊತೆಗೆ ಉತ್ಪಾದನಾ ಸಾಧನಗಳ ಮೇಲೆ ಸಾಮಾಜಿಕ ನಿಯಂತ್ರಣ, ಎಲ್ಲರೂ ನಿಯಂತ್ರಣ ಇರ್ಬೇಕ್ರಿ ಉತ್ಪಾದನಾ ಸಾಧನಗಳ ಮೇಲೆ ಅಂತ ಹೇಳಿ. ನೆಕ್ಸ್ಟ್, ಸಾಮಾಜಿಕ ಹಿತಕ್ಕನುಗುಣವಾಗಿ ಉತ್ಪಾದನೆ, ವಿತರಣೆ, ಕಾರ್ಮಿಕರ ಸರ್ವಾಧಿಕಾರತ್ವವು ಕೇವಲ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು ವರ್ಗರಹಿತ ಸಮಾಜ ಸ್ಥಾಪನೆಯಾದ ಮೇಲೆ ಅದೂ ಉಳಿಯೋದಿಲ್ಲ. ನೋಡ್ರಿ, ನೀವು ಕಾರ್ಮಿಕರ ಸರ್ವಾಧಿಕಾರವನ್ನ ಪ್ರತಿಪಾದನೆ ಮಾಡಿರ್ತಕ್ಕಂತ ಕಾರ್ಲ್ ಮಾರ್ಕ್ಸ್ ಅವ್ರ ಮುಂದೆ ಏನ್ ಹೇಳ್ತಾರ್ರಿ? ಇದೆಲ್ಲವನ್ನ ಮಾಡಿದ ನಂತರ ಕೊನೆಗೆ ಸಾಮಾಜಿಕ ಹಿತಕ್ಕನುಗುಣವಾಗಿ ಏನ್ ಮಾಡ್ಬೇಕ್ರಿ? ಉತ್ಪಾದನೆ, ವಿತರಣೆ, ಕಾರ್ಮಿಕರ ಸರ್ವಾಧಿಕಾರತ್ವ ಅಂತಕ್ಕಂಥದ್ದು ಕೇವಲ ಏನಾಗೈತ್ರಿ? ಇದು ತಾತ್ಕಾಲಿಕ ವ್ಯವಸ್ಥೆ ಆಗೈತಿ. ಹಂಗಾಗಿ ಈ ವರ್ಗರಹಿತ ಸಮಾಜ, ಎಂತ ಸಮಾಜ? ವರ್ಗರಹಿತ ಸಮಾಜ ಸ್ಥಾಪನೆಯಾದ ಮೇಲೆ ಅದು ಕೂಡ ಉಳಿಯೋದಿಲ್ಲ, ಕಾರ್ಮಿಕರ ಸರ್ವಾಧಿಕಾರ ಉಳಿಯಂಗಿಲ್ಲ ಅಂತ ಹೇಳಿ ಹೇಳ್ತಾರೆ ಕಾರ್ಲ್ ಮಾರ್ಕ್ಸ್ ಅವರು. ಇನ್ನೆಷ್ಟು ರಾಜ್ಯ ನಶಿಸುವಿಕೆ ಅಂತ ಹೇಳಿ. ಓಕೆ, ಕಾರ್ಮಿಕರ ಸರ್ವಾಧಿಕಾರ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು ಇದು ಬಂಡವಾಳಶಾಹಿಯನ್ನ ನಾಶ ಮಾಡಿ ಹೊಸ ವರ್ಗರಹಿತ ಸಮಾಜವನ್ನ ಅಸ್ತಿತ್ವಕ್ಕೆ ತರ್ತದೆ. ಕಾರ್ಮಿಕರ ಸರ್ವಾಧಿಕಾರ ಅಥವಾ ಏನೈತ್ರಿ, ಇದೊಂದು ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ. ಇದು ಬಂಡವಾಳಶಾಹಿ ವ್ಯವಸ್ಥೆಯನ್ನ ಏನ್ ಮಾಡ್ತೈತ್ರಿ? ನಾಶ ಮಾಡಿ ಒಂದು ಹೊಸ ವರ್ಗರಹಿತ ಸಮಾಜವನ್ನ ಅಸ್ತಿತ್ವಕ್ಕೆ ತರ್ತದೆ. ಈ ಹೊಸ ವರ್ಗರಹಿತ ಸಮಾಜದೊಳಗಡೆ ಶೋಷಣೆ, ಸಂಘರ್ಷ, ದ್ವೇಷ, ಅಸೂಯೆಗಳಿಗೆ ಏನಿರೋದಿಲ್ಲ, ಅವಕಾಶ ಇರೋದಿಲ್ಲ. ನಂತರ ಏನಾಗ್ತೈತ್ರಿ? ಕ್ರಮೇಣ ರಾಜ್ಯ ನಶಿಸಿ ಹೋಗ್ತದೆ. ಇಲ್ಲಿ ವರ್ಗರಹಿತ, ರಾಜ್ಯರಹಿತ ಸಮಾಜದಲ್ಲಿ ಏನಿರ್ತೈತೆ ಅಂದ್ರ ಸುಖ ಶಾಂತಿ ನೆಲೆಸ್ತದ. ಸರ್ವರು ನಿಶ್ಚಿಂತರಾಗಿ ಸಮೃದ್ಧ ಜೀವನ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಇಂತಹ ರಾಜ್ಯದ ಸ್ಥಾಪನೆ ಏನಾಗೈತ್ರಿ? ಕಾರ್ಲ್ ಮಾರ್ಕ್ಸ್ ಅವರ ಅಂತಿಮ ಗುರಿಯಾಗಿತ್ತು. ಏನ್ ಗುರಿಯಾಗಿತ್ತು ಅವ್ರದ? ವರ್ಗರಹಿತ, ರಾಜ್ಯರಹಿತವಾಗಿರ್ತಕ್ಕಂಥ ಸುಖ ಶಾಂತಿ ನೆಲೆಸಿರ್ತಕ್ಕಂಥ ರಾಜ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಕಾರ್ಲ್ ಮಾರ್ಕ್ಸ್ ಅವರ ಅಂತಿಮ ಗುರಿಯಾಗಿತ್ತು ಅಂತೇಳಿ. ಹಂಗಾದ್ರ ಈ ಸಮತಾವಾದದ ಲಕ್ಷಣಗಳು ಅಂತ ನಾವು ನೋಡ್ತಾ ಹೋದಂದ್ರ, ಸಮತಾವಾದದ ಲಕ್ಷಣಗಳ ಒಳಗಡೆ ಮೊದಲನೇದಾಗಿರ್ತಕ್ಕಂಥದ್ದು ಇದು ಬಂಡವಾಳಶಾಹಿ ವಿರೋಧಿಯಾಗಿರ್ತದೆ. ಸಮತಾವಾದ ಏನಾಗಿರ್ತೈತ್ರಿ? ಬಂಡವಾಳಶಾಹಿ ವಿರೋಧಿಯಾಗಿರ್ತದೆ. ನೆಕ್ಸ್ಟ್ ಅಂದ್ರೆ ಏನಿಲ್ಲಿ ಸಮಾಜದ ಇವತ್ತಿನ ಏನ್ ದುಸ್ಥಿತಿ ಐತಲ್ಲ, ಈ ದುಸ್ಥಿತಿಗೆ, ಅಸಮಾನತೆಗಳಿಗೆ, ದಾರಿದ್ರ್ಯಗಳಿಗೆ ಎಲ್ಲದಕ್ಕೂ ಕಾರಣ ಏನಂದ್ರ ಬಂಡವಾಳಶಾಹಿ ವ್ಯವಸ್ಥೆ ಕಾರಣ ಅಂತ ಹೇಳಿ ಅದರ ನಿರ್ಮೂಲನವಾದಾಗ್ಲೇ ಮಾತ್ರ ಏನಾಗ್ತೈತ್ರಿ? ಆರ್ಥಿಕ ಸುಧಾರಣೆ ಆಗ್ತೈತಿ, ಪ್ರಗತಿ ಆಗ್ತದೆ, ಎಲ್ಲರೂ ಶ್ರೀಮಂತರಾಗ್ತಾರ್ರಿ, ಶ್ರಮಿಕರು ಆರಾಮಾಗಿ ಬದುಕುವಂತ ಸಮತಾವಾದ ರಾಜ್ಯ ಸ್ಥಾಪನೆ ಆಗ್ಬೋದು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಸಮತಾವಾದದ ಮೊದಲನೇ ಲಕ್ಷಣ ಏನು? ಬಂಡವಾಳಶಾಹಿ ವಿರೋಧ. ಎರಡನೇದು ಸಾಮಾಜಿಕ ಹಿತ ಅಂತ ಹೇಳಿ. ಸಾಮಾಜಿಕ ಹಿತ, ಸಮಾಜದ ಹಿತದೃಷ್ಟಿಯಿಂದ ಏನ್ ನೋಡಿದ್ರೆ ಉತ್ಪಾದನಾ ಸಾಧನಗಳು ಸಮಾಜದ ನಿಯಂತ್ರಣಕ್ಕೊಳಪಡ್ಬೇಕಂತ ಪ್ರತಿಪಾದಿಸ್ತಾರೆ. ಸಮತಾವಾದಿಗಳು ಏನ್ ಮಾಡ್ತಾರೆ? ಇಲ್ಲೇ ಕೇಳ್ತಾರೆ, ಸಮಾಜದ ಹಿತದೃಷ್ಟಿಯಿಂದ ಏನಾಗ್ಬೇಕ್ರಿ? ಉತ್ಪಾದನಾ ಸಾಧನಗಳು ಸಮಾಜದ ನಿಯಂತ್ರಣಕ್ಕೊಳಪಡಬೇಕಂತ ಹೇಳಿದಂತವ್ರು ಯಾರು ಅಂತ ಕೇಳ್ತಾರ? ಸಮತಾವಾದಿಗಳು, ಉದಾರವಾದಿಗಳು, ಮತ್ ಬೇರೆ ಬೇರೆ ಮೂರ್ನಾಲ್ಕು ಆಪ್ಷನ್ ಕೊಡ್ತಾರೆ, ನಿಮ್ಗೆ ಗೊತ್ತಿಲ್ರಿ. ಸಮಾಜದ ಹಿತದೃಷ್ಟಿಯಿಂದ ಉತ್ಪಾದನಾ ಸಾಧನಗಳು ಸಮಾಜದ ನಿಯಂತ್ರಣಕ್ಕೊಳಪಡಬೇಕು ಅಂತ ಹೇಳ್ತಕ್ಕಂಥವ್ರು ಸಮತಾವಾದಿಗಳು. ನೆಕ್ಸ್ಟ್ ಸಮಾನತೆ ತತ್ವ ಅಂತ ಹೇಳಿ. ಸಮಾನತೆ ತತ್ವ, ಕಾರ್ಲ್ ಮಾರ್ಕ್ಸ್ ಅವರ ಸಮತಾವಾದ ಅಸಮಾನತೆಯನ್ನ ಹೋಗಲಾಡಿಸಿ ಎಲ್ಲರ ಅಭಿವೃದ್ಧಿಗೆ ಸಾಕಷ್ಟು ಸಮಾನ ಅವಕಾಶಗಳಿರ್ಬೇಕು ಅಂತ ಒತ್ತಾಯಿಸ್ತೈತ್ರಿ. ಕಾರ್ಲ್ ಮಾರ್ಕ್ಸ್ ಅವರ ಸಮತಾವಾದ ಏನೈತ್ರಿ? ಅಸಮಾನತೆಯನ್ನು ಹೋಗಲಾಡಿಸಿ ಎಲ್ಲರ ಅಭಿವೃದ್ಧಿಗೆ ಏನ್ ಬೇಕ್ರಿ? ಸಮಾನ ಅವಕಾಶಗಳಿರ್ಬೇಕು ಅಂತ ಹೇಳಿ ಒತ್ತಾಯಿಸ್ತೈತ್ರಿ. ನೆಕ್ಸ್ಟ್ ಖಾಸಗಿ ಆಸ್ತಿಯ ವಿರೋಧ ಅಂತ ಹೇಳಿ. ಖಾಸಗಿ ಆಸ್ತಿ, ಭೂಮಿ ಮತ್ತು ಪ್ರಕೃತಿಯ ಸಂಪನ್ಮೂಲಗಳು ನಿಸರ್ಗದ ಕೊಡುಗೆ. ಭೂಮಿ ಮತ್ತು ಪ್ರಕೃತಿಯ ಸಂಪನ್ಮೂಲಗಳೇನಿದಾವಲ್ಲ
ಇವು ನಿಸರ್ಗದ ಕೊಡುಗೆ. ಅವುಗಳನ್ನ ಎಲ್ಲರೂ ಬಳಸಬಹುದು. ಭೂಮಿಯನ್ನ ಮತ್ತು ಪ್ರಕೃತಿಯ ಸಂಪನ್ಮೂಲಗಳನ್ನ ಏನ್ ಮಾಡ್ಬೋದ್ರಿ, ಎಲ್ಲರೂ ಬಳಸ್ಬೋದು. ಹಾಗಾಗಿ ಸಮತಾವಾದವು ಪ್ರಕೃತಿಯ ಸಂಪನ್ಮೂಲಗಳ ಖಾಸಗಿ ಆಸ್ತಿಯನ್ನ ವಿರೋಧಿಸಿ ಸಮಾಜದ ಒಡೆತನವನ್ನ ಪ್ರತಿಪಾದಿಸುತ್ತದೆ. ಖಾಸಗಿ ಒಡೆತನವನ್ನ ವಿರೋಧಿಸಿ ಸಮಾಜದ ಒಡೆತನ, ಇಡೀ ಸಮಾಜಕ್ಕೆ ಏನೈತ್ರಿ, ಈ ಭೂಮಿ ಮೇಲೆ ಹಕ್ಕಿದೆ ಅಂತ ಹೇಳ್ತೈತ್ರಿ. ಈಗ ಏನಾಗೈತ್ರಿ, ಒಬ್ಬೊಬ್ಬ ಮಿನಿಸ್ಟ್ರು, ಶಾಸಕರು, ಮಂತ್ರಿಗಳು ಇವರೆಲ್ಲರೂ ಏನ್ ಮಾಡ್ತಾರೆ, 100 ಎಕರೆ, 200 ಎಕರೆ, 300 ಎಕರೆ, 400 ಎಕರೆ, 500 ಎಕರೆ, 600 ಎಕರೆ ಭೂಮಿ ತೋತಾರೋ, ಅದು ಖಾಸಗಿ ಆಸ್ತಿ ಅಂತ ಹೇಳ್ತಾರೋ. ಇಂಥ ವ್ಯವಸ್ಥೆ ಬೇಡ, ಎಲ್ಲರೂ ಕೂಡ ಬಳಕೆ ಮಾಡ್ತಕ್ಕಂಥ ಸಮಾಜದ ಒಡೆತನ ಇರ್ತಕ್ಕಂಥ ವ್ಯವಸ್ಥೆ ಬೇಕು, ಖಾಸಗಿ ಒಡೆತನದ ವ್ಯವಸ್ಥೆ ಬೇಡ ಅಂತ ವಿರೋಧ ವ್ಯಕ್ತಪಡಿಸ್ತಾರೆ ಸಮತಾವಾದಿ. ಯಾಕೆ ಈ ಮಾತನ್ನ ಹೇಳ್ತಾರ? ಖಾಸಗಿ ಆಸ್ತಿಗೆ ವಿರೋಧವನ್ನ ಯಾಕೆ ವ್ಯಕ್ತಪಡಿಸ್ತಾರೆ ಸಮತಾವಾದಿಗಳು ಕೇಳ್ಬೋದು. ಯಾಕೆ ವ್ಯಕ್ತಪಡಿಸ್ತಾರೆ ಅಂತಂದ್ರೆ, ಖಾಸಗಿ ಆಸ್ತಿಯು ಶೋಷಣೆಯ ಸಾಧನವಾಗಿ ಎಲ್ಲಾ ಕೆಡುಕುಗಳ ಮೂಲವಾಗಿದೆ. ಖಾಸಗಿ ಆಸ್ತಿ ಏನಾಗಿದ್ರೆ ಶೋಷಣೆಯ ಸಾಧನವಾಗಿ ಎಲ್ಲಾ ಕೆಡುಕುಗಳ ಮೂಲವಾಗಿದೆ. ಇನ್ನೆಷ್ಟ, ಪೈಪೋಟಿ ನಿಷೇಧ. ಮಾರ್ಕೆಟಿಂಗ್ ಅಂದ್ರೆ ಪೈಪೋಟಿ ಇರ್ತೈತಿ, ಆದ್ರೆ ಇಲ್ಲಿ ಪೈಪೋಟಿಗೆ ನಿಷೇಧ ಮಾಡಿದ ಸಮತಾವಾದ. ಹೆಂಗಂತಂದಾಗ ನೋಡ್ರಿ, ಅನವಶ್ಯಕ ಪೈಪೋಟಿಯಿಂದ ಅನೇಕ ಉದ್ಯಮಿಗಳು ಹಾನಿ ಅನುಭವಿಸಿ ಅವುಗಳನ್ನ ಮುಚ್ಚಬೇಕಾಗುತ್ತದೆ. ಅನವಶ್ಯಕ ಪೈಪೋಟಿಯಿಂದ ಅನೇಕ ಉದ್ಯಮಿಗಳು ಹಾನಿ ಅನುಭವಿಸಿ ಅವುಗಳನ್ನ ಮುಚ್ಚಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ನೀವು ಈ ಜಿಯೋ ಬಂದ ನಂತರ ನೋಡ್ರಿ, ಜಿಯೋ ಬಂದ ನಂತರ ಡೋಕೋಮೋ ಹೋಯ್ತು, ಬೇರೆ ಬೇರೆ ಸಿಮ್ ಗಳಿದ್ದು ರೀ, ಆ ಎಲ್ಲಾ ಕಂಪನಿಗಳು ಬಾಗಲ ಮುಚ್ಕೊಂಡು ಹೋದ್ವು. ಯಾಕಂದ್ರೆ ಅನವಶ್ಯಕ ಪೈಪೋಟಿ, ಇವರೆಲ್ಲಾ ಫ್ರೀ ಕೊಟ್ಬಿಟ್ರು ಸ್ಟಾರ್ಟಿಂಗ್. ಹಾಗಾಗಿ ಕಂಪನಿಗಳು ಮುಚ್ಚೋದು ಇದೊಂದು ಸಾಕು ನಮ್ಗೆ ಉದಾಹರಣೆ. ಅನವಶ್ಯಕ ಪೈಪೋಟಿಯಿಂದ ಅನೇಕ ಉದ್ಯಮಿಗಳ ಹಾನಿ ಅನುಭವಿಸಿ ಅವುಗಳನ್ನ ಮುಚ್ಚಬೇಕಾಗ್ತದೆ. ನೆಕ್ಸ್ಟ್, ಇದರಿಂದ ಕಾರ್ಮಿಕರು ಉದ್ಯೋಗ ಕಳೆದುಕೊಂಡು ನಿರುದ್ಯೋಗಿಗಳು, ನಿರ್ಗತಿಕರು ಆಗುತ್ತಾರೆ. ಇದರಿಂದ ಕಾರ್ಮಿಕರು ಏನ್ ಮಾಡ್ತಾರ್ರಿ, ಉದ್ಯೋಗ ಕಳೆದುಕೊಂಡು ನಿರುದ್ಯೋಗಿಗಳು, ನಿರ್ಗತಿಕರಾಗ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಮೊದಲ ಶೆಟ್ರ್ ಅಂಗಡಿಗಳು ಇದ್ದು ರೀ ನಮ್ಮ ಪ್ರತಿ ಊರೊಳಗಡೆ. ಅವರೆಲ್ಲ ಉದ್ರಿ ಕೊಡ್ತಿದ್ರು, ಎಲ್ಲಾ ಕೊಡ್ತಾ ಇದ್ರು. ಹೀಗೆಲ್ಲಾ ರಾಜಸ್ಥಾನಿಗಳು, ಗುಜರಾತಿಗಳು, ಬಿಹಾರಿಗಳು, ಉತ್ತರ ಪ್ರದೇಶ ಜನ ಬಂದ್ ಅವರು ಒಂದೊಂದು ಅಂಗಡಿ ಹಾಕೊಂಡ್ಬಿಟ್ಟಾರ. ನಮ್ಮ ರಾಜ್ಯದವ್ರ ಅಂಗಡಿಗಿಂತೂ ಕಡಿಮೆ ರೇಟಿಗೆ ಕೊಡ್ತಾರ್ರಿ ಅವ್ರು. ನಮ್ಮ ರಾಜ್ಯದವ್ರಿಗಿಂತೂ ಚಂದಾಗಿ ವಾತಾವರಣ ಮೇಂಟೈನ್ ಮಾಡಿರ್ತಾರ್ರಿ, AC ರೂಮ್ ಒಳಗೆ ಇಟ್ಟಿರ್ತಾರು. ಇದರಿಂದ ಏನಾಗ್ತೈತಿ, ಅನವಶ್ಯಕ ಪೈಪೋಟಿ ನಮ್ಮ ರಾಜ್ಯದ ಜನಕ್ಕೆ ಬಂದ್ ಅವ್ರ ಪೈಪೋಟಿ ಕೊಡೋದ್ರಿಂದ ನಮ್ಮವ್ರ ಏನಾಗ್ತಾರ್ರಿ, ನಿರುದ್ಯೋಗಿಗಳು, ನಿರ್ಗತಿಕರು ಆಗ್ತಾರೆ. ಹಾಗಾಗಿ ಅನವಶ್ಯಕ ಪೈಪೋಟಿಯನ್ನ ಮಾಡಬಾರ್ದು, ನಿಷೇಧ ಹೇಳ್ತಿದ್ರೆ ಸಮತಾವಾದ. ಆದುದರಿಂದ ಪೈಪೋಟಿಯ ಬದಲು ಏನ್ ಮಾಡ್ಬೇಕು, ಸಹಕಾರ ಸಹಯೋಗಗಳ ಬಳಕೆ ಸಮತಾವಾದದ ಗುರಿಯಾಗಿದೆ. ಪೈಪೋಟಿಯ ಬದಲು ಏನ್ ಮಾಡಿದ್ರಿ, ಸಹಕಾರ ಸಹಯೋಗಗಳ ಬಳಕೆ ಮಾಡ್ತಕ್ಕಂಥದ್ದು ಸಮತಾವಾದದ ಗುರಿಯಾಗಿದೆ. ನೆಕ್ಸ್ಟ್, ಕ್ರಾಂತಿಗೆ ಬೆಂಬಲ ಅಂತ ಹೇಳಿ. ಕ್ರಾಂತಿಗೆ ಬೆಂಬಲ, ಬಂಡವಾಳಶಾಹಿ ಪದ್ಧತಿಯ ನಿರ್ಮೂಲನೆ ಹಾಗೂ ಕಾರ್ಮಿಕರ ಸರ್ವಾಧಿಕಾರದ ಅಸ್ತಿತ್ವಕ್ಕೆ ತರಲಿಕ್ಕೆ ಕ್ರಾಂತಿಯ ಏಕೈಕ ಮಾರ್ಗವಂತೆ ಸಮತಾವಾದ ಘೋಷಿಸ್ತೈತಿ. ಕ್ರಾಂತಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ ಅವರ ಸಮತಾವಾದ ಕೂಡ ಬೆಂಬಲ ಕೊಟ್ಟೈತಿ. ಯಾಕ, ಬಂಡವಾಳಶಾಹಿ ಪದ್ಧತಿ ನಿರ್ಮೂಲನೆ ಆಗಬೇಕು, ಕಾರ್ಮಿಕರ ಸರ್ವಾಧಿಕಾರದ ಅಸ್ತಿತ್ವಕ್ಕೆ ತರಲಿಕ್ಕೆ ಕ್ರಾಂತಿ ಒಂದೇ ಮಾರ್ಗ, ಅದನ್ನ ಬಿಟ್ಟು ಬೇರೆ ದಾರಿಗಳು ಇಲ್ಲ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್, ಇದು ಧರ್ಮ ವಿರೋಧಿ ಅಂತ ಹೇಳಿ. ಧರ್ಮ ವಿರೋಧಿ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಧರ್ಮವೆಂದರೆ ಒಂದು ಅಫೀಮ್ ಇದ್ದಂಗ ಅಂತ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ಇದನ್ನು ಕೇಳ್ಯಾರಲ್ಲ ಏನ, ಧರ್ಮವೆಂದರೆ ಅಫೀಮ್ ಇದ್ದೈತೆ ಅಂತ ಹೇಳ್ತಾರ. ಇದನ್ನು ಕೂಡ ಪ್ರಶ್ನೆ ಕೇಳಿದ್ದಾರೆ. ಆದ್ರಿಂದ ಧರ್ಮದ ನಾಶವೇ ಸಮತಾವಾದದ ಗುರಿಯಾಗಿದೆ. ಸಮತಾವಾದದ ಗುರಿ ಧರ್ಮದ ನಾಶ ಅಂತ ಹೇಳಿ, ಧರ್ಮವೆಂದರೆ ಅಫೀಮು ಇದ್ದಂತೆ ಕಾರ್ಲ್ ಮಾರ್ಕ್ಸ್ ಅವ್ರು ಹೇಳ್ತಕ್ಕಂಥ ಇಂಪಾರ್ಟೆಂಟ್ ಕೇಳಿದಾರೆ ಪ್ರಶ್ನೆ. ಅದಕ್ಕ ಪ್ರೊಫೆಸರ್ ಲಾಸ್ಕಿರ್ ಅವ್ರು ಹೇಳ್ತಾರೆ, SJ ಲಾಸ್ಕಿ ಅವ್ರು ಹೇಳ್ತಾರೆ, ಮಾರ್ಕ್ಸ್ ರವರ ಸಮತಾವಾದವು ಶ್ರಮಜೀವಿಗಳ ಮೂಲ ಮಂತ್ರವಾಗಿದೆ. ಮಾರ್ಕ್ಸ್ ಅವರ ಸಮತಾವಾದ ಶ್ರಮಜೀವಿಗಳ ಮೂಲ ಮಂತ್ರವಾಗಿದೆ. ಓಕೆ, ಇಷ್ಟನ್ನ ಹೇಳ್ತಾರೆ. ನೆಕ್ಸ್ಟ್, ಇಲ್ಲಿ ಕೆಲವೊಂದಿಷ್ಟು ವಾಕ್ಯಗಳ ಪ್ರಶ್ನೆ ಕೇಳಿದ್ರೆ ಅವ್ನು ಬರ್ಕೊಂಡಿದ್ದೀನಿ ಅಂತ ಹೇಳಿ. ಒನ್ ಆಫ್ ದ ಮೋಸ್ಟ್ ರೆವಲ್ಯೂಷನರಿ ಟ್ರ್ಯಾಕ್ಸ್ ಆಫ್ ಆಲ್ ಟೈಮ್ಸ್ ಅಂತ ಹೇಳಿ ಪ್ರೊಫೆಸರ್ ಸಬೈನ್ ಅವ್ರು ಹೇಳ್ತಾರೆ. ಇದನ್ನು ಕಳಿಸ್ತೀನಿ ನಿಮ್ಗೆ. ಒನ್ ಆಫ್ ದ ಮೋಸ್ಟ್ ರೆವಲ್ಯೂಷನರಿ ಟ್ರ್ಯಾಕ್ಸ್ ಆಫ್ ಆಲ್ ಟೈಮ್ಸ್ ಅಂತಕ್ಕಂಥ ಮಾತನ್ನ ಸಬೈನ್ ಅವ್ರು ಹೇಳ್ತಾರೆ. ದ ಮ್ಯಾಕ್ಸಿಮಮ್ ಥಿಯರಿ ಆಫ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ರೆಕಾರ್ಡ್ ಆರ್ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳಿ ಪ್ರೊಫೆಸರ್ ಗ್ರೇರ್ ಅವ್ರು ಹೇಳ್ತಾರೆ. ಎವ್ರಿ ಕ್ಲಾಸ್ ಸ್ಟ್ರಗಲ್ ಈಸ್ ಪೊಲಿಟಿಕಲ್ ಸ್ಟ್ರಗಲ್ ಅಂತ ಹೇಳಿ ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾರೆ. ಓಕೆ, ಅದ್ರ ಜೊತೆಗೆ ಮಾರ್ಕ್ಸ್ ಡಿಫೆನ್ಸ್ ಕಮ್ಯುನಿಸಮ್ ಆಸ್ ಇಟ್ ಈಸ್ ಅ ಕಂಪ್ಲೀಟ್ ರಿಟರ್ನ್ ಆಫ್ ಮ್ಯಾನ್ ಹಿಮ್ಸೆಲ್ಫ್ ಆಸ್ ದ ಸೋಷಿಯಲ್ ಅಂತ ಹೇಳಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಹಿಂಗೆ ಬಹಳಷ್ಟು ವ್ಯಾಖ್ಯೆಗಳಿದಾವು. ಈ ವ್ಯಾಖ್ಯೆಗಳನ್ನ ಮತ್ತು ಈ ಕೃತಿಗಳನ್ನ ಬಹಳ ಪ್ರಮುಖವಾಗಿ ಅವ್ರ ಕೃತಿಗಳಂತಂದಾಗ ನೋಡ್ರಿ, ಸಿವಿಲ್ ವಾರ್ ಇನ್ ಫ್ರಾನ್ಸ್ ಅಂತ ಹೇಳಿ, ಕ್ರಿಟಿಕ್ ಆಫ್ ಗೋತಾ ಪ್ರೋಗ್ರಾಮ್ ಅಂತ ಹೇಳಿ, ಕ್ರಿಟಿಕ್ ಪೊಲಿಟಿಕಲ್ ಎಕಾನಮಿ ಅಂತ ಹೇಳಿ, ಹೋಲಿ ಫ್ಯಾಮಿಲಿ ಅಂತಕ್ಕಂಥ ಕೃತಿಗಳ ರಚನೆ ಮಾಡಿದ್ದಾರೆ. ಗಳೆಲ್ಲವೂ ಕೂಡ ನಿಮ್ಗೆ ಕಳಿಸ್ತೀನಿ. ದಯವಿಟ್ಟು ಈ ಯಾವ ಏರಿಯಾಗಳನ್ನು ಕವರ್ ಮಾಡ್ಕೊಂಡ್ರೆ ಆ ಕವರ್ಗಳನ್ನು ಮಾಡ್ಕೊಂಡ್ರೆ ನೀವು ಡೆಫಿನೆಟ್ಲಿ ಕ್ಲಿಯರ್ ಆಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳಿ
ಇವತ್ತಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಇಷ್ಟು ಕವರ್ ಮಾಡ್ಕೊಂಡ್ಬಿಟ್ರೆ ಸಾಕು. ನೀವು ಕಾಲ್ ಮಾರ್ಕ್ಸ್ ಮೇಲೆ 2 ರಿಂದ 3 ಪ್ರಶ್ನೆ ನೀವು ಆರಾಮಾಗಿ ಉತ್ತರ ಕೊಡ್ತೀರಿ. 2 ರಿಂದ 3 ಪ್ರಶ್ನೆ ಅಂದ್ರೆ